ನಿನ್ನ ಬಂಧು ಬಾಂಧವರ ಮಧ್ಯೆ ತಗ್ಗಿಸಲ್ಪಟ್ಟಿದ್ದೀಯೋ, ನಿನ್ನವರ ಮಧ್ಯೆ ನಿನಗೆ ಗೌರವವಿಲ್ಲವೇ? ಕಳವಳ ಪಡಬೇಡ್ರೆ. ನಮಗೆ ದೇವರೊಂದಿಗೆ ಒಂದು ವೈಯಕ್ತಿಕವಾದಂಥ ಸಂಬಂಧ ಇರಬೇಕು. ನಿಮ್ಮ ಜೀವಿತದಲ್ಲಿ ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಕುರುಬನಾಗಿ ಅಂಗೀಕರಿಸಿದ್ದೀರಾ. ಪಾಸ್ಟರ್, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನಾನು ಚರ್ಚಿಗೆ ಹೋಗ್ತೇನೆ, ಅದರಿಂದ ನಮಗೂ ದೇವರಿಗೂ ಸಂಬಂಧ ಇರೋದಿಲ್ವೇ? ಮನುಷ್ಯನ ತಂತ್ರಜ್ಞಾನ, ಸಿನಿಮಾ, ಅಶ್ಲೀಲ ಸಂಗತಿಗಳು ಇವುಗಳನ್ನು ದೂರದಿಂದ ನೋಡುವಾಗ ಹಚ್ಚ ಹಸಿರು ಕಾಣುತ್ತೆ. ಹತ್ರ ಹೋದ ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಹಚ್ಚ ಹಸಿರು ಹುಲ್ಲಲ್ಲ, ಅದು ಒಣಗಿದ ಹುಲ್ಲು. ನೀನು ಬರಿದಾದ ಅವಸ್ಥೆಯಲ್ಲಿ ಇರಬಹುದಾ, ಕೊರತೆಯಲ್ಲಿ ಇರಬಹುದಾ, ಕರ್ತನು ನಿಮ್ಮನ್ನು ನಡೆಸುವರು, ಕರ್ತನು ನಿಮ್ಮನ್ನು ಪೋಷಿಸುವರು. ಕರ್ತನು ನಿನಗೆ ಕುರುಬನಾಗಿರುವುದಾದರೆ, ನಿನ್ನ ಕರ್ತನನ್ನು ನಂಬಿರುವುದಾದರೆ, ಕರ್ತನು ಒಂದು ಕಾಲಕ್ಕೂ ನಿನ್ನನ್ನು ಕೈ ಬಿಡೋದಿಲ್ಲ. ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು ಪೋಷಿಸಿ ದೇವರು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಸಮಯ. ಈ ದಿನ ನಾವು ಕೀರ್ತನೆ 23 ಧ್ಯಾನಿಸಲಿಕ್ಕಿದ್ದೇವೆ. ಕೀರ್ತನೆ 23, ಈ ಕೀರ್ತನೆಯಲ್ಲಿ ಇರುವಂಥದ್ದು ಕೇವಲ 6 ವಾಕ್ಯಗಳು ಮಾತ್ರ. ಒಂದೊಂದು ವಾಕ್ಯವು ಮುತ್ತಿನಂತೆ ಅಮೂಲ್ಯವಾದವುಗಳು. ಪ್ರತಿ ವಾಕ್ಯವು ಆತ್ಮಕ್ಕೆ ಅಮೂಲ್ಯವಾದ ಮಧುರವಾದಂಥ ಒಂದು ರಸದೌತಣವನ್ನು ಕೊಡುವಂಥದ್ದಾಗಿದೆ. ಈ 23ನೇ ಕೀರ್ತನೆಯನ್ನು ಚಿಕ್ಕ ಮಕ್ಕಳು ತಮ್ಮ ತೊದಲು ನುಡಿಗಳಿಂದ ಬಾಯಿಪಾಠವಾಗಿ ಹೇಳುತ್ತಾರೆ. ಯೌವನಸ್ಥರಿಗೆ ಈ 23ನೇ ಕೀರ್ತನೆ ಸ್ನೇಹಿತನಂತಿದೆ. ವೃದ್ಧಾಪದಲ್ಲಿರುವವರಿಗೆ ವಾಗ್ದಾನಗಳ ಉರಿಗೋಲಿನಂತಿದೆ ಈ 23ನೇ ಕೀರ್ತನೆ. ಯಾವ ವಯಸ್ಸಿನವರಾದರೂ ಸಹ ತಮ್ಮದಾಗಿಸಿಕೊಳ್ಳುವಂಥ ಕೀರ್ತನೆ 23. ರೋಗಿಗಳಿಗೆ ಶಕ್ತಿಯುತವಾದಂಥ ಔಷಧಿ ವೈದ್ಯರು ಕೊಡುವ ರೀತಿಯಲ್ಲಿ ಆತ್ಮದಲ್ಲಿ ಕೊರತೆಯುಳ್ಳ ವಿಶ್ವಾಸಿಗಳಿಗೆ ಬೋಧಕರು ಈ 23ನೇ ಕೀರ್ತನೆಯನ್ನು ಕೊಡುವರು. ಹಳೆ ಒಡಂಬಡಿಕೆಯಲ್ಲಿ 23ನೇ ಕೀರ್ತನೆಯ ಹಾಗೆ ಹೊಸ ಒಡಂಬಡಿಕೆಯಲ್ಲಿ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ ನಮಗೆ ಆಶೀರ್ವಾದದಾಯಕವಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ದಾವೀದನು ಕರ್ತನನ್ನು ಕುರುಬನಾಗಿ ಕಂಡುಕೊಂಡಂತೆ ಹೊಸ ಒಡಂಬಡಿಕೆಯಲ್ಲಿ ನಮಗಾಗಿ ಪ್ರಾಣ ಕೊಡುವ ಒಳ್ಳೆಯ ಕುರುಬನಾಗಿ ಕ್ರಿಸ್ತನನ್ನು ನಾವು ಕಾಣುತ್ತೇವೆ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸುಸ್ವಾಮಿ ಹೇಳಿದರು, ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗಾಗಿ ತನ್ನ ಪ್ರಾಣವನ್ನು ಕೊಡುವನು. ನೋಡ್ರಿ, ಕೀರ್ತನೆ 23, ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 2 ಅಧ್ಯಾಯಗಳನ್ನು ನೀವು ಸೇರಿಸಿ ಧ್ಯಾನಿಸುವಾಗ ನಮ್ಮ ಹೃದಯದಲ್ಲಿ ಒಂದು ದೈವಿಕವಾದಂಥ ಪ್ರೀತಿ ಉಕ್ಕಿ ಬರುವಂಥದ್ದಾಗಿದೆ. ನೋಡ್ರಿ, ಈ 23ನೇ ಕೀರ್ತನೆಯನ್ನು ಧ್ಯಾನಿಸುವ ಮೊದಲು ಅದರ ಮುಂದಿನ ಕೀರ್ತನೆ ಅಂದರೆ 24ನೇ ಕೀರ್ತನೆ, ಅದರ ಹಿಂದಿನ ಕೀರ್ತನೆ ಅಂದರೆ 22ನೇ ಕೀರ್ತನೆಯನ್ನು ಓದುವಾಗ ಒಂದು ರಹಸ್ಯವನ್ನು ನಾವು ಕಂಡುಕೊಳ್ಳಬಹುದು. 22ನೇ ಕೀರ್ತನೆಯಲ್ಲಿ ಕರ್ತನು ಒಳ್ಳೆಯ ಕುರುಬನಾಗಿ ತನ್ನ ಕುರಿಗಳಿಗಾಗಿ ಪ್ರಾಣ ಕೊಡುವ ಸ್ತೋತ್ರ ಕಾರ್ಯದ ಕುರಿತಾಗಿ ವಿವರಿಸಲ್ಪಟ್ಟಿದೆ. ಇದು ಕ್ರಿಸ್ತನ ಶಿಲುಬೆಯ ಮರಣವನ್ನು ಸೂಚಿಸುವಂಥ ಪ್ರವಾದನೆಯ ಕೀರ್ತನೆ. ಕೀರ್ತನೆ 24ರಲ್ಲಿ ಕರ್ತನು ಪ್ರಧಾನ ಕುರುಬನಾಗಿ ತನ್ನ ಕುರಿಗಳನ್ನು ಸೇರಿಸಿಕೊಂಡು ಅವುಗಳಿಗೆ ಬಲ ಕೊಡುವುದನ್ನು ವರ್ಣಿಸಿದೆ. ಇದು ಕ್ರಿಸ್ತನ 2ನೆಯ ಬರುವಿಕೆಯ ಕುರಿತಾದ ಪ್ರವಾದನೆಯ ಕೀರ್ತನೆಯಾಗಿದೆ. ನೋಡ್ರಿ, ಕೀರ್ತನೆ 23ರಲ್ಲಿ ಈ
ಎರಡು ಕೀರ್ತನೆಗಳ ಮಧ್ಯದಲ್ಲಿ ಕರ್ತನು ತನ್ನ ವಿಶ್ವಾಸಿಗಳನ್ನು ಹೇಗೆ ನಡೆಸುತ್ತಾನೆಂದು ವರ್ಣಿಸಿದೆ. ಕಲ್ವಾರಿಯ ಶ್ರಮೆಗಳಿಗೂ ಕ್ರಿಸ್ತನ ಎರಡನೆಯ ಬರುವಿಕೆಗೂ ಮಧ್ಯ ಕಾಲದಲ್ಲಿನ ಕರ್ತನ ಪ್ರೀತಿಯ ಪೋಷಣೆ, ನಡೆಸುವಿಕೆ ಮತ್ತು ವಾಗ್ದಾನಗಳನ್ನು ರಮ್ಯವಾಗಿ ವರ್ಣಿಸಲ್ಪಟ್ಟದ್ದನ್ನು ನಾವು ನೋಡಬಹುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಈ 23ನೇ ಕೀರ್ತನೆಯನ್ನು ನಾವು ಧ್ಯಾನಿಸುವಾಗ ನಿಶ್ಚಯವಾಗಿ ನೀವು ಆಶೀರ್ವದಿಸಲ್ಪಡುವಿರಿ, ನಿಶ್ಚಯವಾಗಿ ನೀವು ಬಲವನ್ನು ಹೊಂದಿಕೊಳ್ಳುವಿರಿ. ನಾವು ಧ್ಯಾನಿಸೋಣ. ಮೊದಲನೇದಾಗಿ ಕೀರ್ತನೆ 23 ಅದರ 1ನೆಯ ವಚನ. ಯೆಹೋವನು ನನಗೆ ಕುರುಬನು. ನೋಡ್ರಿ, ಇಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ, ಯೆಹೋವನು ನನಗೆ ಕುರುಬನು. ಇದು ಒಂದು ವೈಯಕ್ತಿಕವಾದಂಥ ಸಂಬಂಧವನ್ನು ಸೂಚಿಸುತ್ತದೆ. ಕೀರ್ತನೆಗಾರನು ನಿಮಗೆ ಕುರುಬನಂತ ಹೇಳಲಿಲ್ಲ. ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ನನಗೆ ಕುರುಬನು. ಒಂದು ವೈಯಕ್ತಿಕವಾದಂಥ ಸಂಬಂಧ. ನಮಗೆ ದೇವರೊಂದಿಗೆ ಒಂದು ವೈಯಕ್ತಿಕವಾದಂಥ ಸಂಬಂಧ ಇರಬೇಕ್ರಿ. ಒಬ್ಬ ನಟನಿದ್ದನು. ಅವನು ಈ 23ನೇ ಕೀರ್ತನೆಯನ್ನು ಅನುಕರಿಸಿ ನಟಿಸುತ್ತಾ ಇದ್ದನು. ಈ ಕೀರ್ತನೆಯನ್ನು ನಟಿಸಲು ಆ ವ್ಯಕ್ತಿ ಬರುತ್ತಾನೆಂಬುದಾಗಿ ಜನರಿಗೆ ಗೊತ್ತಾದರೆ ಸಾಕು, ಗುಂಪು ಗುಂಪಾಗಿ ಕೂಡಿ ಬರುತ್ತಾ ಇದ್ದರು. ಅವನು ನಟಿಸುವಾಗ ಕುರುಬನಂತೆ ನಡೆದು ಕುರಿಯಂತೆ ಕೂಗಿ ಬಹು ಚೆನ್ನಾಗಿ ಅಭಿನಯಿಸುತ್ತಾ ಇದ್ದನು. ಜನರು ಸಂತೋಷ ಪಡುತ್ತಾ ಇದ್ದರು. ತಮ್ಮ ಅಲ್ಲಿರುವಂಥ ಹಣವನ್ನು ಕೊಟ್ಟು ಪ್ರೋತ್ಸಾಹ ಮಾಡುತ್ತಾ ಇದ್ದರು. ಒಮ್ಮೆ ವೃದ್ಧ ಬೋಧಕನು ಅವನು ನಟಿಸುವುದನ್ನು ನೋಡಲಿಕ್ಕೆ ಬಂದರು. ಜನರಿಗೆಲ್ಲ ಬಹಳ ಸಂತೋಷವಾಗಿ ಕೈ ತಟ್ತಾ ಇದ್ದಾರೆ. ಆ ನಟನನ್ನು ಕುರಿತಾಗಿ ಏನೇನೋ ಉತ್ತಮವಾದ ಕಾರ್ಯಗಳನ್ನು ಹೇಳುತ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈ ವೃದ್ಧನು ಒಂದು ರಿಕ್ವೆಸ್ಟನ್ನು ಆ ನಟನ ಬಳಿ ಮಾಡಿಕೊಂಡ, ಒಂದು ಸಾರಿ ಈ ಕೀರ್ತನೆಯನ್ನು ಈ ಜನರ ಮುಂದೆ ನಾನು ಓದಬಹುದೇ? ಆ ನಟನಿಗೆ ಇಷ್ಟ ಇರಲಿಲ್ಲ. ಇವರ ವೃದ್ಧಾಪದ ವಯಸ್ಸನ್ನು ನೋಡಿ ಓಕೆ ಏನೋ ಓದ್ತಾರಂತ ಕೀರ್ತನೆ 23 ಓದಲಿ ಅಂತೆಂಬುದಾಗಿ ಬಿಟ್ಟುಕೊಟ್ಟ. ವೇದಿಕೆಯಲ್ಲಿ ಬಂದಂಥ ಆ ವೃದ್ಧ ಬೋಧಕರು ಅವರ ಹೃದಯ ಕಲ್ವಾರಿ ಪ್ರೀತಿಯಿಂದ ತುಂಬಿತ್ತು. ಆನಂದ ಭಾಷ್ಮಗಳೊಂದಿಗೆ ಆ 23ನೇ ಕೀರ್ತನೆಯನ್ನು ಒಂದೊಂದು ವಾಕ್ಯವನ್ನು ಓದಲಿಕ್ಕೆ ಆರಂಭಿಸಿದರು. ಅವರು ಓದುವಾಗ, ಕರ್ತನು ನನ್ನ ಕುರುಬನಾಗಿದ್ದಾನೆ, ನಾನು ಕೊರತೆ ಪಡುವುದಿಲ್ಲ ಎಂಬಂಥ ಅವರ ಧ್ವನಿಯಲ್ಲಿ ವಿಶ್ವಾಸ ಪ್ರತಿಬಿಂಬಿಸುತ್ತಾ ಇತ್ತು. ಪ್ರತಿಯೊಂದು ಭಾಗವನ್ನು ಅವರು ತಮ್ಮ ಸ್ವಂತ ಅನುಭವ ಹೇಳುವಂತಿತ್ತು. ಅದು ಮಾತ್ರವಲ್ಲ, ಆ ನೆರೆದಿದ್ದ ಜನರಲ್ಲಿ ಪರಿಶುದ್ಧವಾದ ಶಾಂತ ಪರಿಸ್ಥಿತಿ ಉಂಟಾಯಿತು. ಪವಿತ್ರಾತ್ಮನ ಇಲ್ಲಿ ಇರುವಂಥ ಜನರ ಮೇಲೆ ಇಳಿದು ಬಂದನು. ಕೀರ್ತನೆಯ 6 ವಚನಗಳನ್ನು ಹೇಳಿ ಮುಗಿಸಿದಾಗ ಎಲ್ಲರೂ ಅಲ್ಲಿ ಅದನ್ನು ಕೇಳಿಸಿಕೊಂಡ ಒಬ್ಬೊಬ್ಬರ ಕಣ್ಣೀರಲ್ಲಿ ಸಹ ಕಣ್ಣೀರು ಸುರಿಸುತ್ತಾ ಇದ್ದರು. ಇದನ್ನು ನೋಡಿದಂಥ ಆ ನಟನು ಕೇಳಿದ, ಅಯ್ಯ, ನಾನು ಇದೇ ಕೀರ್ತನೆಯನ್ನು ನಟಿಸಿ ಎಲ್ಲರನ್ನ ನಗಿಸುತ್ತಿದ್ದೇನೋ, ಆದರೆ ಇವತ್ತು ನೀವು ಓದಿದಾಗ ಎಲ್ಲರೂ ಸ್ತೋತ್ರ ಮೂಕಾಸ್ಮಿತರಾಗಿ ನಿಮ್ಮನ್ನೇ ನೋಡುತ್ತಾ ಅವರ ಜೀವಿತದಲ್ಲಿ ಏನೋ ಸಂಭವಿಸುತ್ತಾ ಇದೆ, ಇದರ ರಹಸ್ಯವೇನೆಂಬುದಾಗಿ ಕೇಳಿದರು. ಅದಕ್ಕೆ ಆ ವೃದ್ಧನು ಹೇಳಿದ, ಸ್ನೇಹಿತನೇ, ನಿನಗೆ ಆ ಕುರುಬನ ಕೀರ್ತನೆ ಮಾತ್ರ ತಿಳಿದಿದೆ, ನನಗೆ ಕುರುಬನೇ ಗೊತ್ತು. ಆ ವ್ಯಕ್ತಿ ನಟನೆ ಮಾಡ್ತಾ ಇದ್ದ ನೋಡ್ರಿ, ಅವನಿಗೆ ಕೀರ್ತನೆ 23 ಗೊತ್ತಿತ್ತು ಅಷ್ಟೇ. ಆ ನಿಜವಾದ ಕುರುಬನನ್ನು ವೈಯಕ್ತಿಕವಾಗಿ ಅನುಭವಿಸಿರಲಿಲ್ಲ. ಆದರೆ ಈ ವೃದ್ಧಾಪದ ಬೋಧಕರು ಆ ಕುರುಬನನ್ನು ವೈಯಕ್ತಿಕವಾಗಿ ಅನುಭವಿಸಿದ್ದರು. ಅದಕ್ಕೆ ಹೇಳಿದರು, ನಿನಗೂ ನನಗೂ ಇರುವಂಥ ವ್ಯತ್ಯಾಸ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಸಹ ನಮಗೆ ದೇವರೊಂದಿಗೆ ಒಂದು ವೈಯಕ್ತಿಕವಾದಂಥ ಸಂಬಂಧ ಇರಬೇಕು. ಓ ಸ್ತೋತ್ರ, ಒಂದು ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಓ ಸ್ತೋತ್ರ, ಯೇಸುವನ್ನು ನಿಮ್ಮ ಕುರುಬನಾಗಿ ನೀವು ಅಂಗೀಕರಿಸಿಕೊಂಡಿದ್ದೀರಾ? ಅಥವಾ ಕರ್ತನು ನಿಮಗೆ ಕುರುಬನಾಗಿದ್ದಾನ? ಯೋಹಾನ್ ಬರೆದ ಸುವಾರ್ತೆ 1
1ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟರಂತೆ. ನಿಮ್ಮ ಜೀವಿತದಲ್ಲಿ ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಕುರುಬನಾಗಿ ಅಂಗೀಕರಿಸಿದ್ದೀರಾ. ಓ ಸ್ತೋತ್ರ. ನನ್ನ ಕುರುಬನಾಗಿದ್ದಾನೆ ಎಂದು ಹೇಳುವಾಗ ಅದು ಒಂದು ಬಾಂಧವ್ಯ, ಒಂದು ಹಕ್ಕಿನಿಂದ ಹೇಳುವಂಥದ್ದಾಗಿದೆ. ಹಲ್ಲೆಲೂಯಾ. ಕರ್ತನು ನಮ್ಮ ಶರೀರಕ್ಕೆ ಮಾತ್ರವಲ್ಲದೆ ನಮ್ಮ ಆತ್ಮಗಳಿಗೂ ಸಹ ಕುರುಬನಾಗಿದ್ದಾನೆ. ಓ ಸ್ತೋತ್ರ. ಆತನು ನಮ್ಮ ಆತ್ಮವನ್ನು ನಿತ್ಯ ನರಕದಿಂದ ತಪ್ಪಿಸುವ ಒಳ್ಳೆಯ ಕುರುಬನು. ಕರ್ತನು ನಿನಗೆ ಕುರುಬನಾಗಿರುವುದಾದರೆ ಆತನು ಅನುದಿನವೂ ನಿನ್ನ ಮನಸ್ಸು, ಆತ್ಮ, ಶರೀರಗಳನ್ನು ಪೋಷಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಸ್ವಲ್ಪ ಯೋಚಿಸಿ ನೋಡ್ರಿ. ಕರ್ತನು ನಿನಗೆ ಕುರುಬನಾಗಿದ್ದಾನ, ನೀನು ಆತನ ಕುರಿಮರಿಯಾಗಿದ್ದೀಯಾ. ಕರ್ತನು ನಿನಗೆ ಕುರುಬನಾಗಿರಬೇಕಾದ್ರೆ ನೀನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿರಬೇಕು. ಪಾಸ್ಟರ್, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನಾನು ಚರ್ಚಿಗೆ ಹೋಗ್ತೇನೆ, ಅದರಿಂದ ನಮಗೂ ದೇವರಿಗೂ ಸಂಬಂಧ ಇರೋದಿಲ್ಲರಿ. ಆದರೆ ವೈಯಕ್ತಿಕವಾಗಿ ಕರ್ತನನ್ನು ನೀನು ಸ್ವೀಕಾರ ಮಾಡಿದ್ದೀಯಾ, ನಿನಗೆ ರಕ್ಷಣೆಯ ಅನುಭವ ಇದೆಯಾ, ಕರ್ತನು ನಿನಗೆ ಕುರುಬನಾಗಿರುವುದಾದರೆ ಓ ಸ್ತೋತ್ರ, ಮೊದಲು ನೀನು ಕರ್ತನಿಗೆ ಒಪ್ಪಿಸಿಕೊಟ್ಟು ಕರ್ತನ ಆಳ್ವಿಕೆಯನ್ನು ಅಂಗೀಕರಿಸಿಕೊಳ್ಳುತ್ತೀಯಾ. ಕರ್ತನು ನಿನಗೆ ಕುರುಬನಾಗಿರುವುದಾದರೆ ನೀನು ಕುರುಬನನ್ನು ಪೂರ್ಣವಾಗಿ ತಿಳಿದುಕೊಂಡಿರುತ್ತೀಯ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆ 10:14 ವಚನದಲ್ಲಿ ನೋಡ್ತೇವೆ, ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ, ನನ್ನ ಕುರಿಗಳು ನನ್ನನ್ನು ತಿಳಿದವೆ. ಹಾಗಾದರೆ ಯೇಸುವನ್ನು ನೀನು ಚೆನ್ನಾಗಿ ತಿಳಿದಿರುವೆಯಾ. ಮೂರನೇದಾಗಿ ನೀನು ಕುರುಬನ ಸ್ವರಕ್ಕೆ ಕಿವಿಗೊಡಬೇಕು. ಯೋಹಾನ್ ಬರೆದ ಸುವಾರ್ತೆ 10:27 ಹೇಳುತ್ತದೆ, ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತದೆ, ಅವನ ಸ್ವಂತ ಕುರಿಗಳ ಹೆಸರನ್ನು ಹೇಳಿ ಹೊರಗೆ ಬಿಡುತ್ತಾನೆ. ಓ ಸ್ತೋತ್ರ. ನಾಲ್ಕನೇದಾಗಿ ಕುರುಬನಾಗಿರುವ ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದೀಯಾ. ಯೋಹಾನ್ ಬರೆದ ಸುವಾರ್ತೆ 10:4 ವಚನ ಹೇಳುತ್ತದೆ, ಕುರಿಗಳು ಅವನ ಸ್ವರವನ್ನು ತಿಳುಕೊಂಡು ಅವನ ಹಿಂದೆ ಹೋಗುತ್ತದೆ. ಐದನೇದಾಗಿ ಕುರುಬನಿಗೆ ಕಿವಿಗೊಡಬೇಕು. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನ ಹೇಳುತ್ತದೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಆರನೇದಾಗಿ ನಿನ್ನ ನಂಬಿಕೆಯನ್ನು ದೃಢಪಡಿಸಿಕೊ, ಕರ್ತನು ನನ್ನ ಕುರುಬನಾಗಿದ್ದಾನೆಂಬುದಾಗಿ ಹೇಳುತ್ತಲೇ ಇರೋ. ಆಗ ನಿಜವಾಗಲು ಓ ಸ್ತೋತ್ರ, ಒಳ್ಳೆಯ ಕುರುಬನಾದ ಯೇಸು ಸ್ವಾಮಿ, ಓ ಸ್ತೋತ್ರ, ಯೇಸುವನ್ನು ನಾವು ಚೆನ್ನಾಗಿ ತಿಳಿಯಬಹುದು. ಅದಕ್ಕೆ ಇಲ್ಲಿ ಕೀರ್ತನೆಗಾರನು ಹೇಳುತ್ತಾದನೆ, ಯೆಹೋವನು ನನಗೆ ಕುರುಬನು, ಯೆಹೋವನು ನನಗೆ ಕುರುಬನು. ಅದೊಂದು ವೈಯಕ್ತಿಕವಾದ ಸಂಬಂಧ ಅಂತ ಹೇಳಿದೆ. ಅಲ್ಲಿಗೆ ಮುಗಿಸಲಿಲ್ಲ. ಅವನ ಮುಂದೆ ಹೇಳ್ತಾನೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು. ಅಂದರೆ ಇದು ದೇವರ ಒದಗಿಸುವಿಕೆಯನ್ನು ಸೂಚಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಎರಡನೇದಾಗಿ ಕರ್ತನು ನಮಗೆ ಕುರುಬನಾಗಿರುವುದಾದರೆ ನಮಗೆ ಕೊರತೆ ಇರುವುದಿಲ್ಲ. ಕುರಿಗಳಿಗೆ ಬೇಕಾದದ್ದನ್ನು ಹೇಗೆ ಕುರುಬನು ಕೊಡುತ್ತಾನೋ ಹಾಗೆಯೇ ಕರ್ತನು ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವರು. ಪ್ರೀತಿಯುಳ್ಳ ದೇವಜನರೇ, ನಿನ್ನ ಬಂಧು ಬಾಂಧವರ ಮಧ್ಯೆ ತಗ್ಗಿಸಲ್ಪಟ್ಟಿದ್ದೀಯೋ, ನಿನ್ನವರ ಮಧ್ಯೆ ನಿನಗೆ ಗೌರವವಿಲ್ಲವೇ, ಕಳವಳ ಪಡಬೇಡ್ರೆ. ಕರ್ತನನ್ನು ನಿನ್ನ ಕುರುಬನಾಗಿ ಅಂಗೀಕರಿಸಿಕೊಳ್ಳುವುದಾದರೆ ನಿನಗೆ ಕೊರತೆ ಇರುವುದಿಲ್ಲ. ನಾನು ದೇವರನ್ನು ನಂಬಿದಾಗ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದರೋ ನನಗೆ ಭಯವಿತ್ತು, ಯಾರು ನನ್ನನ್ನು ನಡೆಸ್ತಾರೆ, ಯಾರು ನನಗೆ ಒದಗಿಸ್ತಾರೆ, ಎಷ್ಟೋ ಅವಶ್ಯಕತೆಗಳು ಇರುತ್ತದಲ್ವಾ. ಆದರೆ ಕರ್ತನನ್ನು ನಂಬಿ 23 ವರ್ಷಗಳು ಕಳೆದು ಹೋಯಿತು, ನನಗೆ ಯಾವ ಒಂದು ಕೊರತೆ ಪಡಲಿಲ್ಲ. ಕೊರತೆಗಳು ಬಂದದ್ದುಂಟು, ಆದರೆ ದೇವರು ನಾನು ಬಯಸುವುದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ.
ಕಾರಣ ಏನು ಗೊತ್ತಾ? ಕರ್ತನು ನನಗೆ ಕುರುಬನಾಗಿ ನನ್ನ ಎಲ್ಲ ಕೊರತೆಗಳನ್ನು ನೀಗಿಸಿದ್ದಾರೆ. ಅದೇ ಕುರುಬನು ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಲಿಕ್ಕೆ ಶಕ್ತರಾಗಿದ್ದಾರೆ. ಜಾರ್ಜ್ ಮುಲ್ಲರ್ ಎಂಬುವಂಥವರು, ಅವರು 10,000 ಅನಾಥ ಮಕ್ಕಳನ್ನು ಪೋಷಿಸಿ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಸಾಕುತ್ತಾ ಇದ್ದರು. ಕರ್ತನೇ ಅವರಿಗೆ ಕುರುಬನಾಗಿದ್ದರಿಂದ ಅವರು ಹೀಗೆ ಹೇಳುತ್ತಾರೆ, ಒಂದು ಸಾರಿಯಾದರೂ ಒಂದು ಮಗುವಾದರೂ ಹಸಿವೆಯಿಂದ ಇರುವುದಕ್ಕೆ ನನ್ನ ದೇವರು ಬಿಡಲಿಲ್ಲ. ನಮಗೆ ಕೊರತೆಯಾಗಲಿಲ್ಲ. ಆಯಾ ಸಮಯಕ್ಕೆ ಏನು ಬೇಕೋ ಎಲ್ಲವನ್ನ ದೇವರು ನಮಗೆ ಒದಗಿಸಿಕೊಟ್ಟರು. ಅದಕ್ಕೆ ಬೈಬಲ್ ಹೇಳ್ತದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಪ್ರೀತಿಯುಳ್ಳ ದೇವ ಜನರೇ, ನೀವು ಕೊರತೆ ಪಡುವುದೇ ಇಲ್ಲ. ಕರ್ತನು ನಿಮ್ಮನ್ನು ನಡೆಸುವರು, ಕರ್ತನು ನಿಮ್ಮನ್ನು ಪೋಷಿಸುವರು. ಯಾಕೆಂದರೆ ಅವರು ನಮಗೆ ಕುರುಬನಾಗಿರುವುದರಿಂದ ನಮಗೆ ಕೊರತೆಗಳು ಇರುವುದಿಲ್ಲ. ದಾವೀದನು ತನ್ನ ಜೀವಿತದಲ್ಲಿ ಒಂದು ಸಂಶೋಧನೆಯನ್ನು ಮಾಡಿದ, ಒಂದು ಸಮೀಕ್ಷೆಯನ್ನು ಮಾಡಿದ. ಕರ್ತನನ್ನು ಕುರುಬನಾಗಿ ಮಾಡಿಕೊಂಡವರು ಯಾರಾದರೂ ಕೊರತೆಯಲ್ಲಿ ಜೀವಿಸಿದ್ದಾರಾ ಎಂಬುದಾಗಿ ಅವನ ವೃದ್ಧಾಪದಲ್ಲಿ ಒಂದು ಕೀರ್ತನೆಯನ್ನು ಬರೆದವನು ಹೇಳ್ತಾನೆ. ಏನಂತ ಹೇಳಿದ್ರೆ, ಕೀರ್ತನೆ 37 ಅದರ 25ನೇ ವಚನದಲ್ಲಿ ನೋಡ್ರಿ, ಅವನ ಸಾಕ್ಷಿಯಾಗಿ ಹೇಳುತ್ತಾನೆ, ನಾನು ಬಾಲಕನಾಗಿದ್ದೇನೋ ಈಗ ವೃದ್ಧನಾಗಿದ್ದೇನೆ. ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಕರ್ತನನ್ನು ನಿನ್ನ ಕುರುಬನನ್ನಾಗಿ ಅಂಗೀಕರಿಸಿಕೊಳ್ಳುವಾಗ ನಿನ್ನ ಕೊರತೆಗಳು ನೀಗಿ ಹೋಗ್ತದೆ. ಸ್ತೋತ್ರ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ಕರ್ತನು ಬಿಡಿಸುತ್ತಾರಂತೆ. ಅದಕ್ಕೆ ಫಿಲಿಪ್ಯ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ ಹೇಳ್ತದೆ, ನನ್ನ ದೇವರು ಕ್ರಿಸ್ತೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವರು. ಕರ್ತನು ನಿನಗೆ ಕುರುಬನಾಗಿರುವುದಾದರೆ, ಮಗನೇ ಮಗಳೇ, ನಿನಗೆ ಕೊರತೆ ಇರುವುದಿಲ್ಲ. ಯಾಕೋಬನ ಜೀವಿತವನ್ನು ನೋಡ್ರೆ, ಅವನು ಬರೀ ಕೋಲನ್ನು ಮಾತ್ರವೇ ಹಿಡಿದುಕೊಂಡು ತನ್ನ ತಂದೆಯ ಮನೆಯನ್ನು ಬಿಟ್ಟು ಹೋದನ. ಕರ್ತನನ್ನು ಕುರುಬನನ್ನಾಗಿ ಅಂಗೀಕರಿಸಿಕೊಂಡು ಹೀಗೆ ಪ್ರಾರ್ಥಿಸಿದನ, ಕರ್ತನೇ ನನ್ನೊಂದಿಗೆ ಇದ್ದು ನಾನು ಹೋಗುವ ಹಾದಿಯಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಉಡುವುದಕ್ಕೆ ಆಹಾರವನ್ನು ಬಟ್ಟೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನ ಸುರಕ್ಷಿತವಾಗಿ ತಂದೆಯ ಮನೆಗೆ ಬರಮಾಡಿದರೆ, ಕರ್ತನೇ ನೀನೇ ನನ್ನ ದೇವರಾಗಿರುವೆ ಎಂಬುದಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡ. ಆ ಒಪ್ಪಂದದಂತೆ ದೇವರು ಅವನ ಜೀವಿತವನ್ನು ಬ್ಲೆಸ್ ಮಾಡಿ, ದೇವರು ಅವನಿಗೆ ಕುರುಬನಾಗಿ ಅದ್ಭುತವಾಗಿ ಅವನನ್ನು ನಡೆಸಿ, ಅವನ ಜೀವಿತದಲ್ಲಿ ಒಂದು ಕುಂದು ಕೊರತೆ ಇಲ್ಲದ ಹಾಗೆ ದೇವರು ಬ್ಲೆಸ್ ಮಾಡಿದರು. ಕೆಲವು ವರ್ಷಗಳ ನಂತರ ಎತ್ತುಗಳು, ಕತ್ತೆಗಳು, ಕುರಿಗಳು, ಕೆಲಸಗಾರರು, ಸ್ತೋತ್ರ, 13 ಮಂದಿ ಮಕ್ಕಳೊಂದಿಗೆ ಕೂಡಿದ ಒಂದು ದೊಡ್ಡ ಪರಿವಾರದೊಂದಿಗೆ ತಂದೆಯ ಮನೆಗೆ ಹಿಂತಿರುಗಿದನು. ಅವನಿಗೆ ಯಾವ ಕೊರತೆ ಉಂಟಾಗಲಿಲ್ಲ. ಅದಕ್ಕೆ ಅವನು ಪ್ರೇಯರ್ ಮಾಡುವಾಗ ಹೇಳ್ತಾನೆ, ಕರ್ತನೇ ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ, ನಾನು ಅದಕ್ಕೆ ಅಪಾತ್ರನಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ಪರಾತ್ಮರನನ್ನು ನೀನು ಕುರುಬನನ್ನಾಗಿ ಮಾಡಿಕೊಂಡಿರುವ ನಿನಗೆ ಕೊರತೆಯಾಗುವುದಿಲ್ಲ. ನೀನು ಬರಿದಾದ ಅವಸ್ಥೆಯಲ್ಲಿ ಇರಬಹುದು, ಕೊರತೆಯಲ್ಲಿ ಇರಬಹುದು, ಆದರೆ ದೇವರು ನಿನಗೆ ಕುರುಬನಾಗಿರುವುದಾದರೆ ಎಲ್ಲ ಕೊರತೆಗಳನ್ನು ದೇವರು ನೀಗಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅನೇಕರು ಕೆಲಸವನ್ನು ಕಳೆದುಕೊಳ್ಳುತ್ತಾ ಇದ್ದಾರೆ. ಅನೇಕ ಜನರು ಕೆಲಸವನ್ನು ಹುಡುಕುತ್ತಾ ಇದ್ದಾರೆ, ಸಿಗುತ್ತಾ ಇಲ್ಲ. ಅನೇಕ ಕಂಪನಿಗಳು ಮುಚ್ಚಲ್ಪಡುತ್ತಾ ಇದೆ. ಅನೇಕ ಕಂಪನಿಗಳಲ್ಲಿ ಸಾವಿರಾರು ಜನರನ್ನು ಕೆಲಸದಿಂದ ತೆಗೆದು ಹಾಕುತ್ತಾ ಇದ್ದಾರೆ. ಆರ್ಥಿಕ ಒಂದು ಕುಸಿತವನ್ನು ನೋಡಬಹುದಾ? ಆದರೆ ಒಂದು ಮಾತ್ರ ನಿಶ್ಚಯ, ಕರ್ತನು ನಿನಗೆ ಕುರುಬನಾಗಿರುವುದಾದರೆ, ನಿನ್ನ ಕರ್ತನನ್ನು ನಂಬಿರುವುದಾದರೆ, ಕರ್ತನು ಒಂದು ಕಾಲಕ್ಕೂ ನಿನ್ನನ್ನು ಕೈ ಬಿಡೋದಿಲ್ಲ. ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು ಪೋಷಿಸಿ ದೇವರು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ಕಾರಣ ಅವರು ನಮ್ಮ ಕುರುಬನಾಗಿದ್ದಾರೆ. ಕುರುಬನು ಮಾತ್ರವಲ್ಲ, ಕರ್ತನು ನಮಗೆ ಕುರುಬನಾಗಿರುವಾಗ ನಮಗೆ ಕೊರತೆ ಇರುವುದಿಲ್ಲ.
ತಿರುಗಿ ಕೀರ್ತನೆ 23:2 ನೋಡ್ತೇವೆ, ಆತನು ಹಸಿರು ಗಾವಲುಗಳಲ್ಲಿ ನಮ್ಮನ್ನು ತಂಗಿಸುತ್ತಾನೆ. ಆತನು ಹಸಿರು ಗಾವಲುಗಳಲ್ಲಿ ನಮ್ಮನ್ನು ತಂಗುವಂತೆ ಮಾಡ್ತಾರಂತೆ. ಇದು ವಿಶ್ರಮಿಸಿಕೊಳ್ಳುವುದನ್ನು ಸೂಚಿಸುತ್ತದೆ. ನೋಡ್ರಿ, ಈ ಕುರುಬನು ಕುರಿಗಳನ್ನು ಹುಲ್ಲುಗಾವಲಿಗೆ ಕರೆದೊಯ್ಯುವುದೇ ಒಂದು ಬಹಳ ಸುಂದರವಾದ ದೃಶ್ಯವಾಗಿರುತ್ತೆ. ಕುರುಬನಿಗೆ ಹಸಿರಾದ ಹುಲ್ಲು ಎಲ್ಲಿದೆ ಎಂಬುದಾಗಿ ಗೊತ್ತಿರುತ್ತದೆ. ಅವನು ಆ ದುಷ್ಟ ಮೃಗಗಳು ಇರುವ ಕಡೆಗೆ ಬಿಟ್ಟು ಅವನು ಹಚ್ಚು ಹಸಿರಾದಂಥ ಹುಲ್ಲಿನಡೆಗೆ ಆ ಕುರಿಗಳನ್ನು ನಿಧಾನವಾಗಿ ಕರೆದೊಯ್ಯುತ್ತಾನೆ. ಕುರಿಗಳು ಸಹ ಅವನಿಗೆ ವಿಧೇಯನಾಗಿ ಅವನ ಶಬ್ದಕ್ಕೆ ಕಿವಿಗೊಟ್ಟು ಹಿಂದೆ ಹೋಗುತ್ತದೆ. ಹಚ್ಚು ಹಸಿರಾದ ಹುಲ್ಲು ಮೈದಾನ ನೋಡಲು ಬಹು ಚೆನ್ನಾಗಿರುತ್ತದೆ. ಅದು ಮನಸ್ಸನ್ನು ಹರ್ಷಗೊಳಿಸುವಂಥದ್ದಾಗಿದೆ, ಹೃದಯವನ್ನು ಆಹ್ಲಾದಕರವನ್ನಾಗಿಸುತ್ತದೆ. ಕರ್ತನ ನಡೆಸುವಿಕೆಯಲ್ಲಿ ಆತ್ಮೀಕ ಆಹಾರವಾದ ಪರಲೋಕ ಮನ್ನವನ್ನು ಭುಜಿಸುವುದು ಒಂದು ಆನಂದ. ನೋಡ್ರಿ, ಈ ಹಚ್ಚು ಹಸಿರು ಹುಲ್ಲು ಎನ್ನುವಂಥದ್ದು ಕರ್ತನ ವಾಕ್ಯವನ್ನು, ಆತನ ಕುರಿತಾದ ಬೋಧನೆಯನ್ನು ಸೂಚಿಸುತ್ತದೆ. ಮತ್ತೊಂದೆಡೆ ಸೈತಾನನು ಸಹ ಕುರಿಗಳನ್ನು ಒಣಗಿದ ಹುಲ್ಲಿನಡೆಗೆ ನಡೆಸುತ್ತಾನೆ. ಅವುಗಳೇ ಮನುಷ್ಯನ ತಂತ್ರಜ್ಞಾನ, ಸಿನಿಮಾ, ಅಶ್ಲೀಲ ಸಂಗತಿಗಳು. ಇವುಗಳನ್ನು ದೂರದಿಂದ ನೋಡುವಾಗ ಹಚ್ಚ ಹಸಿರು ಕಾಣುತ್ತೆ. ಹತ್ರ ಹೋದ ಮೇಲೆ ನಮಗೆ ಗೊತ್ತಾಗುತ್ತೆ ಅದು ಹಚ್ಚ ಹಸಿರು ಹುಲ್ಲು ಅಲ್ಲ, ಅದು ಒಣಗಿದ ಹುಲ್ಲು. ಕೆಲವರು ಅದರಲ್ಲಿ ಬಿದ್ದು ಬಿಡುತ್ತಾರೆ. ಬಿದ್ದ ಮೇಲೆ ಆ ಪಾಪದ ಬಲೆ ನಮ್ಮನ್ನು ದಿನವೂ ಸಾಯಿಸುತ್ತಲೇ ಇರ್ತದೆ. ನೋಡ್ರಿ, ಲೋಕದ ಹುಲ್ಲಿನಡೆಗೆ ಹೋಗದೆ ಹಸಿರು ಗಾವಲುಗಳಲ್ಲಿ ತಂಗಿಸುವ ಯೇಸುವಿನ ಬಳಿಗೆ ಬನ್ರಿ. ಕೆಲವು ಕಡೆ ಈ ಕುರುಬರು ಏನು ಮಾಡ್ತಾರಂತ ಹೇಳಿದ್ರೆ, ಬೇಸಿಗೆ ಕಾಲದಲ್ಲಿ ಹಸಿರು ಹುಲ್ಲು ಸಿಗುವುದಿಲ್ಲ ಎಂಬುದಾಗಿ ಈ ಕುರಿಗಳ ಮೇಲೆ ಅಕ್ಕರೆ ಉಳ್ಳಂಥ ಆ ಕುರುಬರು ಬಾವಿ ಅಥವಾ ಕೆರೆಯ ನೀರನ್ನು ಹಾಯಿಸಿ ಗೊಬ್ಬರ ಹಾಕಿ ಸಪ್ರೇಟಾಗಿ ಹುಲ್ಲನ್ನು ಬೆಳೆಸಿ ಅಲ್ಲಿಗೆ ಕುರಿಗಳನ್ನು ಕೊಂಡೊಯ್ಯುತ್ತಾರಂತೆ. ಕುರಿಗಳಿಗೆ ಬಹಳ ಆನಂದ. ಅದೇ ವಿಧದಲ್ಲಿ ಕರ್ತನು ತನ್ನ ಜನರನ್ನು, ತನ್ನ ಮಕ್ಕಳನ್ನು ಹಸಿರು ಗಾವಲುಗಳಲ್ಲಿ ನಡೆಸುತ್ತಾರೆ. ಸಮೃದ್ಧಿಯ ಸ್ಥಳಗಳಲ್ಲಿ ನಮ್ಮನ್ನು ಕೊಂಡೊಯ್ಯುತ್ತಾರೆ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 58:11 ನೋಡ್ತೇವೆ, ಕರ್ತನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗಿರುವಿರೇ. ಕರ್ತನು ನಿಮ್ಮನ್ನು ಹುಲ್ಲು ಗಾವಲಿನ ಕಡೆಗೆ ನಡೆಸುವರು. ಯೇಸುಸ್ವಾಮಿ ಪರ್ವತ ಪ್ರಸಂಗ ಮಾಡಿದಾಗ ಅನೇಕ ಜನರು ಕೂಡಿ ಬಂದರು. ಕರ್ತನವರಿಗೆ ಆತ್ಮೀಕ ಆಹಾರವನ್ನು ಮಾತ್ರ ಕೊಟ್ಟು ಕಳುಹಿಸಿ ಬಿಡಲಿಲ್ಲ. ಯೇಸುಸ್ವಾಮಿ ಹೇಳಿದರು, ಈ ಜನರನ್ನು ಹಸಿರು ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಎಂಬುದಾಗಿ ಹಸಿರು ಹುಲ್ಲಿನ ಮೇಲೆ ಕೂಡಿಸಿ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಶೀರ್ವಾದ ಮಾಡಿ ಆ ಜನರಿಗೆ ಕೊಟ್ಟು ತೃಪ್ತಿ ಪಡಿಸಿ ಕಳುಹಿಸಿದರು. ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಿಮ್ಮನ್ನು ಹಸಿರಾದ ಹುಲ್ಲು ಗಾವಲುಗಳಲ್ಲಿ ನಡೆಸುವುದು ಮಾತ್ರವಲ್ಲ, ನಿಮ್ಮನ್ನು ಪೋಷಿಸಿ ನಿಮ್ಮನ್ನು ಅದ್ಭುತವಾಗಿ ನಡೆಸುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನನ್ನು ಅಂಗೀಕರಿಸಿಕೊಂಡಿರುವ ನೀನು ಭಾಗ್ಯಶಾಲಿ. ಆತನು ನಿನ್ನನ್ನು ಮೇವಿನಡೆಗೆ ನಡೆಸುತ್ತಾರೆ. ಆತನು ನಿನ್ನ ಕೂಡ ಇರುವುದರಿಂದ ನಿನಗೆ ಶತ್ರುವಿನ ಭಯವಿಲ್ಲ. ಆತನು ಹಸಿರು ಗಾವಲುಗಳಲ್ಲಿ ನಿನ್ನನ್ನು ತಂಗಿಸುತ್ತಾನೆ. ಅಷ್ಟು ಮಾತ್ರವಲ್ಲ, ಮತ್ತೆ ದೇವರು ಏನು ಮಾಡ್ತಾರೆ ಗೊತ್ತಾ? ಕೀರ್ತನೆಗಳು 23:2 ಹೇಳುತ್ತದೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಹಸಿರಾದ ಹುಲ್ಲುಗಾವಲುಗಳಲ್ಲಿ ಕರೆದುಕೊಂಡು ಬರುವುದು ಮಾತ್ರವಲ್ಲ, ಸ್ತೋತ್ರ, ನಮಗೆ ಮೇವು ಕೊಡುವುದು ಮಾತ್ರವಲ್ಲ, ನಂತರ ದೇವರು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ಬರಮಾಡುತ್ತಾರೆ. ಈ ವಿಶ್ರಾಂತಿಕರವಾದ ನೀರು, ಇದು ವಿಶ್ರಾಂತಿಯನ್ನು ಸೂಚಿಸುತ್ತದೆ. ನೋಡ್ರಿ, ಈ ಕುರಿಗಳು ಶುದ್ಧವಾದ ಪ್ರಾಣಿಗಳಾಗಿರುವುದರಿಂದ ಕೆಸರಿನಿಂದ
ಇರುವ ನೀರನ್ನು ಕುಡಿಯಲು ಅವುಗಳು ಇಚ್ಛಿಸುವುದಿಲ್ಲ. ಅವುಗಳಿಗೆ ಶುದ್ಧವಾದ ನೀರು ಬೇಕು. ಅದೇ ವಿಧದಲ್ಲಿ ಮನುಷ್ಯನಿಗೆ ಚಿಂತೆ, ಕಳವಳ, ದುಗಡದಿಂದ ಕೂಡಿದ ಜೀವಿತ, ಸಮಾಧಾನವಿಲ್ಲದ ಜೀವಿತ ಅದು ಯಾರಿಗೂ ಬೇಡರಿ. ಯೇಸುವನ್ನ ಕುರುಬನ್ನಾಗಿ ಅಂಗೀಕರಿಸಿಕೊಳ್ಳುವಿಯಾದರೆ ನಿನ್ನನ್ನು ದೇವರು ವಿಶ್ರಾಂತಿಕರವಾದ ಒಂದು ಸಮಾಧಾನಕರವಾದಂಥ ನೀರಿನ ಬಳಿಗೆ ನಡೆಸಿ ನಿನಗೆ ದೈವಿಕವಾದಂಥ ಸಮಾಧಾನವನ್ನು ಕೊಡುವರು. ನೋಡ್ರಿ, ಈ ಕುರಿಗಳನ್ನು ಮೇಯಿಸಿದ ನಂತರ ಕುರುಬನು ನೀರು ಕುಡಿಸಲು ಕುರಿಗಳನ್ನು ತಿಳಿಯಾದ ಶುದ್ಧ ನೀರಿನ ಬಳಿಗೆ ಕೊಂಡೊಯ್ಯುತ್ತಾನೆ. ಆತ್ಮಿಕ ಅರ್ಥದಲ್ಲಿ ಆ ಶುದ್ಧವಾದ ನೀರೇ ಪರಿಶುದ್ಧಾತ್ಮನು. ಹಲ್ಲೆಲೂಯಾ. ಆದುದರಿಂದ ನೀರನ್ನು, ಆ ಕೆಸರು ಇದ್ದರೆ ಅದು ಹೇಗೆ ಕುರಿಗಳು ನೀರು ಕುಡಿಯೋದಿಲ್ವೋ, ಕ್ರೈಸ್ತ ಜೀವಿತದಲ್ಲಿ ಕೂಡ ಒಂದು ಕಲಿಯುವಿಕೆ ಅಥವಾ ಕರ್ತನ ಸಮ್ಮುಖದಲ್ಲಿ ನಮ್ಮ ಜೀವಿತವನ್ನು ಪರಿಶುದ್ಧವಾಗಿ ನಾವು ಇಟ್ಟುಕೊಳ್ಳಬೇಕು. ಲೌಕಿಕ ಕಾರ್ಯಗಳಿಂದ ಹೃದಯ ತತ್ತರಿಸುವಾಗ ಕರ್ತನ ಪಾದಕ್ಕೆ ಓಡಿ ಬಂದರೆ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳಿದರು, ನಾನು ಕೊಡುವ ನೀರು ಕುಡಿದವನಿಗೆ ನಿತ್ಯ ಜೀವವನ್ನು ಉಂಟು ಮಾಡುವುದು. ಪ್ರೀತಿಯುಳ್ಳ ದೇವಜನರೇ, ಯೇಸು ಸ್ವಾಮಿ ನಮ್ಮನ್ನು ವಿಶ್ರಾಂತಿಕರವಾದ ನೀರು ಬಳಿಗೆ ನಡೆಸುತ್ತಾನೆಂಬುದಾಗಿ ಹೇಳಿದ್ರೆ ಅದರ ಅರ್ಥ, ಓ ಸ್ತೋತ್ರ, ಒಂದು ದಿನದ ದಾಹ ಮಾತ್ರವಲ್ಲ, ನಮ್ಮ ಜೀವಮಾನವೆಲ್ಲ ಓ ಸ್ತೋತ್ರ ದಾಹ ತೀರಿಸುವ ಜೀವ ಜಲವಾಗಿರುವ ಯೇಸು ಕ್ರಿಸ್ತನು ಆತನು ಕೊಡುವ ನೀರನ್ನು ಕುಡಿಯುವಾಗ ನಮಗೆ ತಿರುಗಿ ನೀರಡಿಕೆ ಆಗುವುದಿಲ್ಲ. ಆ ನೀರನ್ನು ಕುಡಿದರೆ ನಮಗೆ ನಿತ್ಯ ಜೀವ ಇದೆ. ಅಂತ ಒಂದು ವಿಶ್ರಾಂತಿಕರವಾದಂಥ ನೀರುಗಳ ಬಳಿಗೆ ದೇವರು ನಮ್ಮನ್ನು ಬರಮಾಡುತ್ತಾರೆ. ಬರಮಾಡುವುದು ಮಾತ್ರವಲ್ಲ, ಕೀರ್ತನೆಗಳು 23:3ನೇ ವಚನ ನೋಡ್ತೇವೆ, ತಿರುಗಿ ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ. ನೀರು ಬಳಿಗೆ ಕರೆದುಕೊಂಡು ಬಂದು ನೀರನ್ನು ಕುಡಿಸುವುದು ಮಾತ್ರವಲ್ಲ, ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡ್ತಾರಂತೆ. ಈ ಉಜ್ಜೀವಿಸ ಮಾಡ್ತಾರಂತ ಹೇಳಿದ್ರೆ ಇದು ಆತನ ಗುಣಪಡಿಸುವಿಕೆಯನ್ನು, ಸ್ವಸ್ಥತೆಯನ್ನು ಸೂಚಿಸುವಂಥದ್ದಾಗಿದೆ. ಕರ್ತನನ್ನು ನಮ್ಮ ಕುರುಬನನ್ನಾಗಿ ಅಂಗೀಕರಿಸಿಕೊಂಡಿರುವ ನಮಗೆ ಸಿಗುವ ವಿಶೇಷವಾದ ಆಶೀರ್ವಾದ, ಕರ್ತನು ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡುವರು. ನಾವು ಜೀವಿಸುತ್ತಿರುವಂಥ ಈ ಪ್ರಪಂಚ ಕಣ್ಣೀರು, ಚಿಂತೆಗಳಿಂದ ತುಂಬಿರುವುದು, ಹೃದಯ ಗಾಯಗಳು, ದ್ರೋಹಗಳು ನಮ್ಮನ್ನು ಕಳವಳಗೊಳಿಸುತ್ತದೆ. ಇಕ್ಕಟ್ಟುಗಳು ನಮ್ಮನ್ನು ಮುತ್ತಿಕೊಳ್ಳುವಾಗ ಯೇಸು ಕ್ರಿಸ್ತನು ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡುವರು. ಕುರಿಗಳು ಯಾವಾಗಲೂ ಕುರುಬನ ಪ್ರೀತಿಯನ್ನು ಆಶಿಸುವ ಪ್ರಾಣಿಗಳು, ಅದರಲ್ಲೂ ಬಲಹೀನವಾದ ಕುರಿಗಳು, ಗಾಯಗೊಂಡ ಕುರಿಗಳು ಕುರುಬನನ್ನೇ ಆಶ್ರಯಿಸಿಕೊಂಡು ಬದುಕುತ್ತದೆ. ಯೋರ್ದಾನಿನ ಪ್ರವಾಹದಂತೆ ನಮ್ಮ ಜೀವನದಲ್ಲಿ ಉಂಟಾಗುವ ಸಂಕಟಗಳ, ಪಾಪಗಳ, ಶಾಪಗಳ, ವ್ಯಾಧಿಗಳು ನಮ್ಮನ್ನು ಪೀಡಿಸುವಾಗ ಕ್ರಿಸ್ತನೇ ನಮ್ಮ ಆತ್ಮವನ್ನು ಉಜ್ಜೀವಿಸ ಮಾಡುವಾತನು. ಒಬ್ಬ ಕುರುಬನಿಗೆ ಒಂದು ಸುಂದರವಾದ ತುಂಟ ಕುರಿಮರಿ ಇತ್ತರೆ. ಅದು ಅಲ್ಲಿ ಇಲ್ಲಿ ಬೇಲಿ ದಾಟಿ ಹೋಗಿ ಮೇಯ್ದು ಬರ್ತಾ ಇತ್ತು. ಕ್ರಮೇಣ ಬೇರೆ ಕುರಿಗಳನ್ನು ದಾರಿ ತಪ್ಪಿಸುತ್ತಾ ಇತ್ತು. ಇದನ್ನು ನೋಡಿದ ಕುರುಬನು ಆ ಕುರಿಯನ್ನು ದಾರಿಗೆ ತರಲು ಅದಕ್ಕೆ ಒಂದು ಶಿಕ್ಷೆ ವಿಧಿಸಿದನು. ಒಂದು ದಿನ ಈ ಕುರಿ ಮಂದೆಯನ್ನು ಬಿಟ್ಟು ಎಲ್ಲೋ ಅಲ್ಲಿ ಅಲೆದಾಡಿ ಸಿಕ್ಕಿಕೊಂಡಿತ್ತು. ಕುರುಬನು ಕಷ್ಟಪಟ್ಟು ಅದನ್ನು ಹುಡುಕಿ ಮುಳ್ಳಿನ ಪೊದೆಯಿಂದ ಬಿಡಿಸಿಕೊಂಡು ಬರುವಾಗ ಅದರ ಕಾಲನ್ನು ಮುರಿದು ಬಿಟ್ಟನು. ಆ ಕಾಲಿನಿಂದ ಮುರಿದಾಗ ಅದಕ್ಕೆ ಬಹಳ ನೋವಾಯಿತು. ನಂತರ ಗಾಯ ಕಟ್ಟಿ ಮೂಳೆಯನ್ನು ಸರಿಪಡಿಸಿದನು. ತಿರುಗಿ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಡೆದು ಮತ್ತೆ ಆ ಮಂದೆಯಲ್ಲಿ ಬಿಟ್ಟು ಬಿಟ್ಟನು. ನೋಡ್ರಿ, ಕರ್ತನು ಅದೇ ವಿಧದಲ್ಲಿ ನಮ್ಮನ್ನು ಗಾಯಪಡಿಸಿದರೋ ಅವರು ಗಾಯ ಕಟ್ಟುವಂಥ ದೇವರು. ಕುರುಬನು ಯಾಕೆ ಅದಕ್ಕೆ ಗಾಯಪಡಿಸಿದ? ಕುರುಬನು ಯಾಕೆ ಔಷತ್ರ ಕುರಿಯ ಎಲುಬುಗಳನ್ನು ಮುರಿದು ಹಾಕಿದ, ಕಾಲನ್ನು ಮುರಿದು ಹಾಕಿದ ಅಂತ ಹೇಳಿದ್ರೆ ಅದು ಸರಿಪಡಿಸುವುದಕ್ಕಾಗಿ. ಪ್ರೀತಿಯುಳ್ಳ
ದೇವಜನರೇ, ಕೆಲವು ಸಾರಿ ದೇವರು ನಮ್ಮನ್ನು ಉಜ್ಜೀವಿಸ ಮಾಡುವಾಗ, ನಮ್ಮನ್ನು ಸ್ವಸ್ಥ ಮಾಡುವಾಗ, ನಮ್ಮನ್ನು ಸರಿಪಡಿಸುವಾಗ ನಮಗೆ ಗಾಯವಾಗುತ್ತೆ. ಓ ಸ್ತೋತ್ರ. ಕೆಲವರೆಲ್ಲ ಕೈಕಾಲು ಮುರಿದುಕೊಂಡ ಮೇಲೆ ಆಮೇಲೆ ಓ ಸ್ತೋತ್ರ ಮಂದೆಯಲ್ಲಿ ಬಂದ ಮೇಲೆ ಸರಿಯಾಗ್ತಾರೆ. ಹಂಗಲ್ರಿ. ಕ್ರಿಸ್ತನನ್ನು ಬಿಟ್ಟಾಗಲಿ ದೂರ ಹೋಗುವುದಕ್ಕಿಂತ ಮುಂಚೆನೇ ನಾವು ದೇವರ ಮೇಲೆ ಬರಬೇಕಾದದ್ದು ಎಷ್ಟು ಅವಶ್ಯಕವಾಗಿದೆ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ಕರ್ತನು ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡುತ್ತಾರೆ. ಅಲ್ಲಿಗೆ ಬಿಡಲಿಲ್ಲ. ನೆಕ್ಸ್ಟ್ ವಚನ ಹೇಳ್ತದೆ, ಕೀರ್ತನೆ 23:3 ವಚನ, ತನ್ನ ಹೆಸರಿಗೆ ತಕ್ಕಂತೆ ನಮ್ಮನ್ನು ನೀತಿ ಮಾರ್ಗದಲ್ಲಿ ನಡೆಸ್ತಾರಂತೆ. ಯಾವ ಮಾರ್ಗದಲ್ಲಿ? ನೀತಿಯ ಮಾರ್ಗದಲ್ಲಿ ಕರ್ತನು ನಮ್ಮನ್ನು ನಡೆಸ್ತಾರಂತೆ. ಈ ನೀತಿಯ ಮಾರ್ಗ ಎಂಬುದಾಗಿ ಹೇಳುವಾಗ ದೇವರು ನಮಗೆ ಆಲೋಚನೆ ಕೊಟ್ಟು ಮಾರ್ಗದರ್ಶಿಸುತ್ತಾರಂತೆ. ಕರ್ತನು ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುತ್ತಾರೆ. ನಮ್ಮನ್ನು ನಡೆಸುವ ದೇವರು ಯಾರು ಗೊತ್ತಾ? ಸೂರ್ಯನನ್ನು ಸೃಷ್ಟಿಸಿ ಪ್ರತಿನಿತ್ಯವೂ ಅದರ ದಾರಿಯಲ್ಲಿ ನಡೆಸುವಾತನು, ಕೋಟಿ ಕೋಟಿ ನಕ್ಷತ್ರಗಳನ್ನು ಸೃಷ್ಟಿಸಿ ಒಂದೊಂದಕ್ಕೂ ಮಾರ್ಗವನ್ನು ಅಳವಡಿಸಿ ನೇರವಾಗಿ ನಡೆಸುವಾತನು ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುತ್ತಾರಂತೆ. ನಮ್ಮನ್ನು ನಡೆಸುವಾತನು ಪ್ರೀತಿಯ ಮಮತೆಯ ಉಳ್ಳ ದೇವರಾಗಿದ್ದಾರೆ. ಭಕ್ತನಾದ ಯೋಬನು ಹೇಳುತ್ತಾನೆ, ಓ ಸ್ತೋತ್ರ, ಯೋಬನ ಗ್ರಂಥ 23:10 ವಚನ, ಆತನಾದರೂ ನನ್ನ ದಾರಿಯನ್ನು ಬಲ್ಲನು. ನೋಡ್ರಿ, ನಮ್ಮನ್ನು ನಡೆಸಲು ಪರಿಶುದ್ಧಾತ್ಮನನ್ನು ದೇವರು ಕೊಟ್ಟಿದ್ದಾರೆ. ಓ ಸ್ತೋತ್ರ. ಅವರು ನೀತಿಯ ಮಾರ್ಗದಲ್ಲಿ ನಮ್ಮನ್ನು ಸತ್ಯದಲ್ಲಿ ನಡೆಸುತ್ತಾರಂತೆ. ನಮಗೆ ದಾರಿ ತೋರಿಸಲು ದೇವರ ವಾಕ್ಯವಿದೆ. ಓ ಸ್ತೋತ್ರ. ನಮಗೆ ದೇವರು ವಾಗ್ದಾನ ಮಾಡಿದ್ದಾರೆ. ಏನಂತೇಳಿ? ನಾನು ನಿಮ್ಮನ್ನು ನಡೆಸುವೆನೆಂಬುದಾಗಿ. ನಿನ್ನ ಕುಟುಂಬದ ಕಾರ್ಯವಾಗಲಿ ಅಥವಾ ಬೇರೆ ಕಾರ್ಯವಾಗಲಿ, ಓ ಸ್ತೋತ್ರ, ನೀನು ಮಾಡಲಾರೆ ವ್ಯರ್ಥವಾದ ಆಲೋಚನೆಗಳನ್ನು ಬಿಟ್ಟು ನೀನು ದೇವರ ವಾಕ್ಯವನ್ನು ನಂಬು. ಹಲ್ಲೆಲೂಯಾ. ಅದಕ್ಕೆ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧಿಯನಾಗಿರೋ, ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನೋಡ್ರಿ, ಕರ್ತನು ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸ್ತಾರಂತೆ. ನೋಡ್ರಿ, ಎಷ್ಟು ಅದ್ಭುತವಾದಂಥ ಕೀರ್ತನೆ ಅಲ್ವಾ? ಹೇಗೆ ನಡೆಸ್ತಾರಂತೆ? ಅವರು ನಮಗೆ ಕುರುಬರಾಗಿರ್ತಾರಂತೆ, ಆಗ ನಮಗೆ ಕೊರತೆ ಇರುವುದಿಲ್ಲ. ಅವರ ಹಸಿರು ಗಾವಲುಗಳಲ್ಲಿ ನಡೆಸ್ತಾರೆ. ಅದು ಮಾತ್ರವಲ್ಲ, ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸುವ ದೇವರು. ಅಲ್ಲಿಗೆ ದೇವರು ಬಿಡಲಿಲ್ಲ. ತಿರುಗಿ ಮತ್ತೆ ಕೀರ್ತನೆಗಳು 23:4 ವಚನ ಹೇಳ್ತದೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಎಂಬುದಾಗಿ ಹೇಳಿದ್ರೆ, ಇದು ದೇವರು ನಮಗಾಗಿ ಮಾಡುವಂಥ ಒಂದು ಪರೀಕ್ಷೆ ರೀ. ಯಾವಾಗ ನಾವು ಕಾರ್ಗತ್ತಲಿನ ಅನುಭವದಲ್ಲಿ ನಡೆದು ಹೋಗುವಾಗ, ಒಂದು ರಾತ್ರಿ ಒಬ್ಬ ಭಕ್ತನಿಗೆ ಒಂದು ಕನಸು ಬಿತ್ತರಿ. ಸಮುದ್ರದ ತೀರವೊಂದರಲ್ಲಿ ಆ ವ್ಯಕ್ತಿ ದೇವರೊಂದಿಗೆ ನಡೆಯುತ್ತಾ ಇದ್ದಾನೆ. ಬದುಕೆಂಬ ಸಾಗರದ ತೀರದುದ್ದಕ್ಕೂ ದೇವರು ಅವನೊಂದಿಗೆ ಇರುತ್ತಾನೆಂಬಂಥ ಒಂದು ಭರವಸೆ ಆ ಭಕ್ತನಿಗೆ ಆ ಕನಸಿನ ಮುಂದುವರಿದ ಭಾಗದಲ್ಲಿ, ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿ ತೀರದುದ್ದಕ್ಕೂ 2 ಹೆಜ್ಜೆ ಗುರುತು ಅವನ ಜೊತೆಯಲ್ಲಿ ಬರುತ್ತಾ ಇದೆ. ಅವನಿಗೆ ಬಹಳ ಸಂತೋಷ. ಒಂದು ದೇವರ ಹೆಜ್ಜೆ ಗುರುತು, ಮತ್ತೊಂದು ನನ್ನ ಹೆಜ್ಜೆ ಗುರುತು. ಅವನ ಆನಂದಕ್ಕೆ, ಸಂತೋಷಕ್ಕೆ ಮಿತಿನೇ ಇರಲಿಲ್ಲ. ಅದಾದ ಮೇಲೆ ಒಂದು ಕಾರ್ಗತ್ತಲಿನ ಕಣಿವೆ ಬಂತು. ಆ ಕಣಿವೆಯಲ್ಲಿ ನಡೆಯುವಾಗ ದೇವರು ನನ್ನೊಂದಿಗೆ ಇದ್ದಾರೆ ಎಂಬಂಥ ಒಂದು ಬಲವಾದ ನಂಬಿಕೆ. ಆ ಬಲವಾದ ನಂಬಿಕೆಯಲ್ಲಿ ಹಾಗೇ ಪ್ರಯಾಣ ಮಾಡಿ ಹಿಂದಕ್ಕೆ ನೋಡ್ತಾನೆ. ಮುಂಚೆ 4 ಹೆಜ್ಜೆಗಳು ಕಾಣ್ತಾ ಇದ್ವು, ಈಗ 4 ಹೆಜ್ಜೆಗಳು ಇಲ್ಲ, 2 ಹೆಜ್ಜೆಗಳು ಮಾತ್ರ ಕಾಣುತ್ತಾ ಇದೆ. ಅವನಿಗೆ ಭಯ ಉಂಟಾಯಿತು. ನನ್ನ ದೇವರು ಕಾರ್ಗತ್ತಲಿನ ಕಣಿವೆಯಲ್ಲಿ ನನ್ನ ಜೊತೆ ಇರ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ನಾನು ಬೇರೆ ಕಡೆಯಲ್ಲೆಲ್ಲ 4 ಹೆಜ್ಜೆಗಳನ್ನು ನೋಡಿದೆ, ಈ ಕಾರ್ಗತ್ತಲಿನ ಕಣಿವೆಯಲ್ಲಿ ಯಾಕೆ ನಾನು ಬೇರೆ 2 ಹೆಜ್ಜೆಗಳನ್ನು ನೋಡುತ್ತಾ ಇದ್ದೇನೆ? ದೇವರೇ, ನೀವು ನನ್ನನ್ನು ಕೈ ಬಿಟ್ರ? ಈ ಕಾರ್ಗತ್ತಲಿನ ಅನುಭವದಲ್ಲಿ ನೀವು ನನ್ನ ಜೊತೆ ಇಲ್ವಾ ಎಂಬುದಾಗಿ ಕೇಳಿದಾಗ ದೇವರು ಹೇಳಿದ್ರಂತೆ, ಮಗನೇ, ನೀನು ನೋಡುತ್ತಾ ಇರುವಂಥ ಹೆಜ್ಜೆಗಳು ಅದು ನಿನ್ನ ಹೆಜ್ಜೆಗಳಲ್ಲಪ್ಪ, ಅದು ನನ್ನ ಹೆಜ್ಜೆಗಳು. ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಿನ್ನ ಜೊತೆ ಇದ್ದು ನಿನ್ನನ್ನು ಹೊತ್ತುಕೊಂಡು ನಡೆಸುತ್ತಾ ಇದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನು
ಕರ್ತನು ನಮ್ಮನ್ನು ಕೈ ಬಿಡುವವನಲ್ಲ. ಕಾರ್ಗತ್ತಲಿನ ಕಣಿವೆಯ ಅನುಭವದಲ್ಲಿ ನಮ್ಮ ಜೊತೆಯಲ್ಲೇ ಇರುವ ದೇವರು, ನಮ್ಮ ಹತ್ತಿರದಲ್ಲೇ ಇರುವಂಥ ದೇವರು. ಅನೇಕ ಸಾರಿ ಕಾರ್ಗತ್ತಲಿನ ಅನುಭವದಲ್ಲಿ ನನ್ನ ಬಳಿ ದೇವರು ಇಲ್ಲ ಎಂಬುದಾಗಿ ಭಾವಿಸ್ತೇವೆ. ನೋ, ನೀನು ಕಾರ್ಗತ್ತಲಿನ ಕಣಿವೆಯಲ್ಲಿ ಹಾದು ಹೋಗುವಾಗ ಕರ್ತನು ನಿನ್ನ ಹತ್ತಿರದಲ್ಲೇ ಇದ್ದಾರೆ. ನೀನು ಕಾರ್ಗತ್ತಲಿನ ಕಣಿವೆಯ ಕುರಿತು ನೀ ಚಿಂತಿಸಬೇಕಾಗಿಲ್ಲ ರೀ. ಯಾಕೆ ಗೊತ್ತಾ? ದೇವರು ನಮ್ಮ ಜೊತೆ ಇರ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ದೇವರು ವಾಗ್ದಾನ ಮಾಡಿದ್ದಾರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನೋಡ್ರಿ, ಈ ಕೀರ್ತನೆ ಬರೆದಂಥ ದಾವಿದನು ಅವನು ವೈಯಕ್ತಿಕವಾದ ಅನುಭವದಲ್ಲಿ ಬರೀತಾ ಇದ್ದಾನ್ರಿ. ಅವನು ಸಹ ಆ ಮರಣದ ಆ ಕಣಿವೆಯಲ್ಲಿ ಹಾದು ಹೋದದ್ದುಂಟು, ಆದರೆ ಅವನು ಭಯಪಡಲಿಲ್ಲ. ಅವನು ಸಹ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ಅವನಿಗೆ ಒಂದು ನಂಬಿಕೆ ಏನಂತ ಹೇಳಿದ್ರೆ, ನನ್ನ ದೇವರು ನನ್ನ ಹತ್ರ ಇದ್ದಾರೆ, ನಾನು ಕೇಡಿಗೆ ಭಯಪಡುವುದಿಲ್ಲ. ಅದಕ್ಕೆ ಗೋಲಿಯಾತನನ್ನು ನೋಡಿದಾಗ ಇಸ್ರಾಯೇಲ್ ಎಲ್ಲರಿಗೂ ಮರಣ ಭಯ ಉಂಟಾಯಿತು. ಆದರೆ ದಾವೀದನಾದರೂ ಸ್ತೋತ್ರ ಹೇಳುತ್ತಾ ಅದನ್ನೇ, ಕರ್ತನೆ ನೀನು ನನ್ನೊಂದಿಗೆ ಇದ್ದಿ ಎಂಬುದಾಗಿ ಹೇಳಿ ಗೋಲಿಯಾತನನ್ನು ಕವನೆಯ ಕಲ್ಲಿನಿಂದ ಹೊಡೆದು ಕೊಂದು ಹಾಕಿದನು. ದಾವೀದನ ಜೀವಿತವೆಲ್ಲ ಆ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವ ಅನುಭವವಾಗಿತ್ತು. ಸೌಲನು ರಾಜ್ಯಭಾರ ಮಾಡುತ್ತಿದ್ದ ಕಾಲದಲ್ಲೆಲ್ಲ ದಾವೀದನನ್ನು ಹಿಂದೆಟ್ಟಿ ಅವನು ಬೆಟ್ಟ ಗುಡ್ಡ ಕಾಡುಗಳಲ್ಲಿ ಹುಡುಕಲು ಅವನ ಸೈನಿಕರನ್ನು ಕಳುಹಿಸಿದನು. ದಾವೀದನಿಗೂ ಮರಣಕ್ಕೂ ಗೇನು ಉದ್ದ ಮಾತ್ರವೇ ಅಂತರವಿತ್ತು. ಮರಣದ ಪ್ರವಾಹದ ಕಲ್ಲೋಲಗಳು ಅವನನ್ನು ಆವರಿಸಿಕೊಂಡವು, ಮೃತ್ಯು ಪಾಶಗಳು ಸುತ್ತಿಕೊಂಡವು. ಅದರ ಮಧ್ಯದಲ್ಲಿ ಕೂಡ ದಾವೀದನಿಗೆ ಒಂದು ನಂಬಿಕೆ, ಒಂದು ವಿಶ್ವಾಸ ಇತ್ತು. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆದು ಹೋಗುವಾಗಲೂ ಕೂಡ ನನಗೇನು ಆಗುವುದಿಲ್ಲ, ನಾನು ಕೇಡಿಗೆ ಹೆದರುವುದಿಲ್ಲ, ದೇವರು ನನ್ನ ಬಳಿ ನನ್ನ ಹತ್ತಿರ ಇದ್ದಾರೆಂಬುದಾಗಿ ಸ್ತೋತ್ರ ಅವನು ತಿಳಿದುಕೊಂಡ. ಅದಕ್ಕೆ ಅವನ ಅನುಭವದಲ್ಲಿ ಬರೆಯುತ್ತಾ ಇದ್ದಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾವು ಹಾದು ಹೋಗುವಾಗಲೂ ಸ್ತೋತ್ರ ಕರ್ತನೆ ನೀನು ನನ್ನ ಹತ್ತಿರದಲ್ಲಿ ಇದ್ದಿ. ನಾವು ಕಾರ್ಗತ್ತಲಿನ ಅನುಭವದಲ್ಲಿ ಹಾದು ಹೋಗುವಾಗ ಭಯಪಡಬೇಡ್ರಿ. ಒಂದು ಸಾರಿ D.L. ಮೂಡಿ ಅವರು ಪ್ರಯಾಣ ಮಾಡುತ್ತಾ ಇದ್ದಂಥ ಹಡಗು ಬಿರುಗಾಳಿಗೆ ಸಿಕ್ಕಿಕೊಂಡು ಒಯ್ದಾಡುತ್ತಾ ಇತ್ತು. ಹಡಗಿನಲ್ಲಿದ್ದಂಥ ಪ್ರಯಾಣಿಕರು ಮರಣದ ಭಯದಿಂದ ಕೂಗುತ್ತಾ ಇದ್ದರು, ನಡುಗುತ್ತಾ ಇದ್ದರು, ಅಳುತ್ತಾ ಇದ್ದರು. ಆ ಸಮಯದಲ್ಲಿ ಈ D.L. ಮೂಡಿಯವರ ಭಯವಿಲ್ಲದೆ ಕ್ರಿಸ್ತನು ನನ್ನ ಜೊತೆಯಲ್ಲಿದ್ದಾರೆ, ಅವರು ನನ್ನನ್ನು ನಡೆಸುತ್ತಾರೆಂಬಂಥ ಸ್ತುತಿಗೀತೆಯನ್ನು ಹಾಡುತ್ತಾ ಇದ್ದರು. ಆಗ ಅಲ್ಲಿದ್ದಂಥ ಜನ ಕೇಳಿದರು, ನಮಗೆಲ್ಲ ಮರಣದ ಭಯ ಉಂಟಾಗ್ತಾ ಇದೆ, ನಿಮಗೆ ಮರಣದ ಭಯ ಉಳ್ಳಬೇ ಎಂಬುದಾಗಿ ಕೇಳಿದಾಗ ಅವರು ಹೀಗೆ ಹೇಳಿದರು, ನಾನು ನನ್ನ ಮಗಳ ಮನೆಗೆ ಹೋಗಬೇಕು, ಹಡಗು ದಡ ಸೇರಿದರೆ ಅಲ್ಲಿರುವ ನನ್ನ ಮಗಳ ಮನೆಗೆ ಹೋಗ್ತೇನೆ, ಹಡಗು ಮುಳುಗಿ ಹೋದರೆ ಪರಲೋಕದಲ್ಲಿ ಮತ್ತೊಬ್ಬ ಮಗಳನ್ನು ಸಂಧಿಸುತ್ತೇನೆ, ಎರಡರಲ್ಲಿ ಯಾವುದು ಸಂಭವಿಸಿದರೂ ನನಗೆ ಸಂತೋಷ ಎಂಬುದಾಗಿ ಹೇಳಿದ್ರಂತೆ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ಭಯಪಡಬೇಡ್ರಿ. ಇಲ್ಲಿ ದಾವೀದನು ಹೇಳುತ್ತಾ ಇದ್ದಾನೆ, ಆ ಕಾರ್ಗತ್ತಲಿನ ಕಣಿವೆಯ ಮಧ್ಯದಲ್ಲಿ ಅವನು ಕಾರ್ಗತ್ತಲಿನ ಕಣಿವೆಯನ್ನು ನೋಡಲಿಲ್ಲರಿ. ಏನು ನೋಡ್ತಾ ಇದ್ದಾನೆ ಅವನು? ಕರ್ತನನ್ನು ನೋಡುತ್ತಾ ಇದ್ದಾನೆ. ಕರ್ತನೇ, ನಾನು ಕಾರ್ಗತ್ತಲಿನ ಅನುಭವದಲ್ಲಿ ಹಾದು ಹೋಗುವಾಗ ನೀನು ಹತ್ತಿರವೇ ಇದ್ದೀಯ. ಆ ಕತ್ತಲನ್ನು ನೋಡಲಿಲ್ಲ, ಆ ಮರಣವನ್ನು ನೋಡಲಿಲ್ಲ, ಆ ಸಮಸ್ಯೆಯನ್ನು ನೋಡಲಿಲ್ಲ, ಅವನು ದೇವರನ್ನು ನೋಡಿದ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವೇನನ್ನು ನೋಡುತ್ತಾ ಇದ್ದೇವೆ? ಈ ಕುರಿಗಳು ಆಗಾಗ ತಲೆ ಎತ್ತಿ ನೋಡ್ತಿದ್ರೆ ಯಾಕೆ ಗೊತ್ತಾ? ತಮ್ಮ ಕುರುಬನ ಹತ್ತಿರ ಇದ್ದಾನೋ ಎಂಬುದಾಗಿ ನೋಡುತ್ತಾ ಇರುತ್ತದೆ. ಏಕೆಂದರೆ ಆ ಕುರುಬನ ಇರುವಿಕೆ ಅವುಗಳಿಗೆ ಧೈರ್ಯ ಕೊಡುತ್ತದೆ. ಸ್ತೋತ್ರ. ಅದೇ ವಿಧದಲ್ಲಿ ಸ್ತೋತ್ರ ಕುರುಬನಾದ, ಒಳ್ಳೆಯ ಕುರುಬನಾದ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿರುವಾಗ ನಾವು ಕಾರ್ಗತ್ತಲಿನ ಅನುಭವದಲ್ಲಿ ಸ್ತೋತ್ರ ಹಾದು ಹೋಗುವಾಗ ನೀವು ಭಯಪಡಬೇಡ್ರೆ. ಆ ಒಳ್ಳೆಯ ಕುರುಬನಾದ ಯೇಸುವನ್ನು ನೀವು ನೋಡ್ರಿ. ನಿಮ್ಮ ದೃಷ್ಟಿಯನ್ನು ಆ ಕಾರ್ಗತ್ತಲಿನ ಕಣಿವೆಯ ಮೇಲಲ್ಲ, ಯೇಸುವಿನ ಮೇಲೆ ನಿಮ್ಮ ದೃಷ್ಟಿ ಇರಲಿ. ಅದಕ್ಕೆ ದಾವೀದನು ಕರ್ತನನ್ನು ದೃಷ್ಟಿಸುತ್ತಿದ್ದರಿಂದ ಅವನು ಹೇಳುತ್ತಾ ಇದ್ದಾನೆ, ಕರ್ತನೇ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ಎಂಬುದಾಗಿ ಧೈರ್ಯವಾಗಿ ಮಾತಾಡುತ್ತಾ ಇದ್ದಾನೆ. ಕಾರ್ಗತ್ತಲಿನ ಕಣಿವೆ
ದಾರಿಯಲ್ಲಿ ನೀವು ನಡೆಯುವಾಗಲೂ ಭಯಪಡಬೇಡ್ರಿ, ಕಾರಣ ದೇವರು ನಮ್ಮ ಹತ್ತಿರದಲ್ಲಿ ಇದ್ದಾರೆ. ತಿರುಗಿ ಮತ್ತೆ ಮುಂದುವರೆದ ವಾಕ್ಯ ಭಾಗದಲ್ಲಿ 4ನೇ ವಚನವನ್ನು ನೋಡ್ರಿ. ಕೀರ್ತನೆ 23 4ನೇ ವಚನ, ನಿನ್ನ ದೊನ್ನೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಕೋಲು ಒಂದು ಸಲಕರಣೆ, ದೊನ್ನೆ ಒಂದು ಆಯುಧ. ಒಬ್ಬ ಒಳ್ಳೆಯ ಕುರುಬನಿಗೆ ಇವೆರಡೂ ಅಗತ್ಯ ಇದ್ದಾರೆ. ಈ ಕೋಲು ಮತ್ತು ದೊನ್ನೆ ಕುರಿಗಳಿಗೆ ಆಧರಣೆಯ ಉಪಕರಣಗಳಾಗಿರುತ್ತದೆ. ಕುರುಬನು ತನ್ನ ಕರ್ತವ್ಯದ ಹೊಣೆಯನ್ನು ನೆರವೇರಿಸಲು ಇವೆರಡು ಅವನಿಗೆ ಸಹಾಯಕವಾಗಿದೆ. ಇವುಗಳನ್ನು ಕೊಂಡೊಯ್ಯದೆ ಕೈ ಬೀಸಿಕೊಂಡು ಹೋಗುವ ಕುರುಬನು ಆಪತ್ತು ಬರುವಾಗ ತತ್ತರಿಸುತ್ತಾನೆ. ಕೋಲಿನಿಂದ ಕುರಿಗಳಿಗೆ ಎಲೆಗಳನ್ನು ಕಿತ್ತು ಹಾಕಿ ಮೇವನ್ನು ಕೊಡುತ್ತಾನೆ. ದೊನ್ನೆಯನ್ನು ಶತ್ರುವನ್ನು ಓಡಿಸಲು ಉಪಯೋಗಿಸುತ್ತಾನೆ. ತೋಳ ಬರುವಾಗ ಅದನ್ನು ದೂರದಲ್ಲಿ ಗುರುತಿಸಿ ಗುರಿಯಿಟ್ಟು ಬೀಸುತ್ತಾನೆ. ಅದು ತೋಳವನ್ನು ಅಟ್ಟುತ್ತದೆ. ಇದು ಬಹು ಸಾಮಾನ್ಯವಾದ ಆಯುಧವಾಗಿದ್ದರೂ ಬಲವುಳ್ಳ ಆಯುಧವಾಗಿತ್ತು. ಕೆಲವು ವೇಳೆ ತುಂಟ ಕುರಿಗಳನ್ನು ಶಿಕ್ಷಿಸಲು ಅದನ್ನು ಉಪಯೋಗಿಸಲಾಗುತ್ತಾ ಇತ್ತು. ಸರ್ವ ಸೃಷ್ಟಿಕರ್ತನಾದ ಸರ್ವಶಕ್ತನ ತನ್ನ ಕೈಯಲ್ಲಿ ಕೋಲನ್ನು, ದೊನ್ನೆಯನ್ನು ಹಿಡಿದುಕೊಂಡಿದ್ದಾರೆ. ಅವರು ಸ್ತೋತ್ರ ನೋಡಿ ನಾವು ಭಯಪಡಬೇಕಾಗಿಲ್ಲ, ಕಳವಳ ಪಡಬೇಕಾಗಿಲ್ಲ. ಕೋಲು ಎನ್ನುವುದು ಕರ್ತನು ನಮಗೆ ಕೊಟ್ಟಂಥ ವಾಗ್ದಾನಗಳು. ದೊನ್ನೆ ಎನ್ನುವಂಥದ್ದು ಅದು ಶಿಕ್ಷೆಯಾಗಿದೆ. ಒಂದು ನಮ್ಮನ್ನು ಉತ್ಸಾಹಗೊಳಿಸುವಂಥ ಉಪಕರಣವಾಗಿದ್ದರೆ, ಮತ್ತೊಂದು ನಮ್ಮನ್ನು ತಿದ್ದಿ ಸರಿಯಾದ ದಾರಿಯಲ್ಲಿ ನಡೆಸುವ ಸಾಧನವಾಗಿದೆ. ನೋಡ್ರಿ, ಮೋಶೆಯ ಕೈಯಲ್ಲಿದ್ದ ಸಾಧಾರಣವಾದ ಕೋಲು ಕುರಿಗಳನ್ನು ಮೇಯಿಸಲು ಮಾತ್ರವೇ ಉಪಯೋಗವಾಯಿತು. ಆದರೆ ಆ ಕೋಲು ಕರ್ತನ ಕೈಯಲ್ಲಿನ ಕೋಲಾಗಿ ಮಾರ್ಪಟ್ಟಾಗ ಅವನು ಫರೋಹನನ ಅರಮನೆಯಲ್ಲಿ ಸಾಲಾಗಿ ಅದ್ಭುತಗಳನ್ನು ನಡೆಸಲು, ಕೆಂಪು ಸಮುದ್ರವನ್ನು ವಿಭಾಗಿಸಲು, ಬಂಡೆಯೊಳಗೆ ನೀರನ್ನು ಬರಮಾಡಲು, ಅಮಾಲೇಕರನ್ನು ಜಯಿಸಲು ಆ ಕೋಲು ಉಪಯೋಗಿಸಲ್ಪಟ್ಟಿತು. ಕರ್ತನ ಕೋಲಾಗಿರುವ ಸತ್ಯವೇದವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅವು ಆತ್ಮವು ಜೀವವು ಆಗಿರುವಾಗ ಆ ಕೋಲು, ವಾಗ್ದಾನವಾದ ಕೋಲನ್ನು ನಾವು ಹಿಡಿದುಕೊಂಡು, ಕರ್ತನೆ ನಿನ್ನ ಕೋಲು, ನಿನ್ನ ದೊನ್ನೆ ನನಗೆ ಧೈರ್ಯ ಕೊಡುತ್ತದೆಂಬುದಾಗಿ ನಾವು ಧೈರ್ಯವಾಗಿ ಹೇಳುವವರಾಗಿರೋಣ. ಕರ್ತನ ಹಸ್ತವು ಒಂದು ದೊನ್ನೆ, ಹಲ್ಲೆಲೂಯ, ಅದು ಶತ್ರುಗಳನ್ನು ಬಡಿಯುವಂಥ ಒಂದು ಆಯುಧವಾಗಿದೆ. ದುಷ್ಟ ಮೃಗಗಳನ್ನು ಬರುವುದನ್ನು ತಿಳಿದ ಕುರುಬನು ದೂರದಿಂದಲೇ ಗುರಿ ಇಟ್ಟದನ್ನು ಎಸೆಯುತ್ತಾನೆ. ಸ್ತೋತ್ರ. ಅದೇ ವಿಧದಲ್ಲಿ ಹಲ್ಲೆಲೂಯ, ದೇವರ ಕೋಲು, ದೇವರ ಸ್ತೋತ್ರ ದೊನ್ನೆ ನಮಗೆ ಸ್ತೋತ್ರ ಧೈರ್ಯವನ್ನು ಕೊಡುವಂಥ ಆಯುಧವಾಗಿದೆ. ಕುರುಬನ ದೊನ್ನೆಯು ಕಾಡು ಮೃಗಗಳನ್ನು ಅಟ್ಟುವ ಆಯುಧ ಮಾತ್ರವಲ್ಲ, ಅವಿಧೇಯವಾದ ಕುರಿಗಳನ್ನು ಸರಿಪಡಿಸುವಂಥದ್ದು, ಸ್ತೋತ್ರ ಪಳಗಿಸುವಂಥದ್ದಕ್ಕೂ ಉಪಯೋಗಿಸುತ್ತಾ ಇತ್ತು. ದಾರಿ ತಪ್ಪುವ ಕುರಿಗಳನ್ನು ಕುರುಬನು ಎಚ್ಚರಿಕೆಯ ಕೂಗು ಹಾಕಿ ಕೂಗುವುದನ್ನು, ಕಿವಿಗೊಡದ ಕುರಿಗಳ ಬಳಿಯಲ್ಲಿ ದೊಣ್ಣೆ ಬೀಸುವುದನ್ನು ನಾವು ನೋಡಬಹುದು. ಇದರ ನಿಮಿತ್ತವಾಗಿ ಸ್ತೋತ್ರ ಕುರಿಗಳಿಗೆ, ಕಾಲುಗಳಿಗೆ ಅಥವಾ ಏನಾದರೂ ಒಂದು ಗಾಯವಾಗಬಹುದು. ಆದರೆ ಯಾಕೆ ಆಗುತ್ತೆ ಗೊತ್ತಾ? ಆ ಕುರಿಗಳನ್ನು ತಪ್ಪಿಸುವುದಕ್ಕೆ, ಆ ಕುರಿಗಳನ್ನು ಸರಿಪಡಿಸುವುದಕ್ಕೆ. ಅದೇ ವಿಧದಲ್ಲಿ ದೇವರು ನಮ್ಮನ್ನು ಶಿಕ್ಷಿಸುತ್ತಾರೆ. ಯಾವುದಕ್ಕಾಗಿ ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಒಳ್ಳೆಯದು ಸಂಭವಿಸುವುದಕ್ಕಾಗಿ, ನಾವು ಶಿಸ್ತಿನಲ್ಲಿ ನಡೆಯುವುದಕ್ಕಾಗಿ. ಅದಕ್ಕೆ ದೇವರ ವಚನ ಹೇಳ್ತದೆ, ಕರ್ತನ ಸ್ತೋತ್ರ ಶಿಕ್ಷೆಯನ್ನು ಮಗನೇ ನೀನು ತಾಸ್ತಾರ ಮಾಡಬೇಡೆಂಬುದಾಗಿ ವಚನ ಹೇಳುತ್ತದೆ. ಕಷ್ಟಗಳು ಸಂಭವಿಸುವಾಗ ಕರ್ತನ ಶಿಕ್ಷೆಯೇ ಎಂಬುದಾಗಿ ಯೋಚಿಸಿ ನೋಡ್ರೆ, ಎಲ್ಲಿ ಸರಿಪಡಿಸಿಕೊಳ್ಳಬೇಕು ಅಲ್ಲಿ ಸರಿಪಡಿಸಿಕೊಂಡು ಮುಂದಕ್ಕೆ ಹೋಗ್ರೆ ನಿಶ್ಚಯವಾಗಿ ಸ್ತೋತ್ರ ಕರ್ತನ ಆಶೀರ್ವಾದ ನಿಮ್ಮ ಮೇಲೆ ಇರುವಂಥದ್ದಾಗಿದೆ. ಸ್ತೋತ್ರ ಕರ್ತನ ಕೋಲು, ದೊನ್ನೆಯು ನಮಗೆ ಧೈರ್ಯವನ್ನು ಕೊಡುತ್ತದೆ. ತಿರುಗಿ 5ನೇ ವಚನ, ಕೀರ್ತನೆ 23 5ನೇ ವಚನ, ವೈರಿಗಳ ಮುಂದೆಯೇ ನೀನು ನನಗೋಸ್ಕರವಾಗಿ ಔತಣವನ್ನು ಸಿದ್ಧಪಡಿಸುತ್ತೀ. ವೈರಿಗಳ ಮುಂದೆ ನನಗೋಸ್ಕರ ಔತಣ, ಇದು ನಮಗಿರುವಂಥ ಒಂದು ನಿರೀಕ್ಷೆ. ಶತ್ರುಗಳು ಮುತ್ತಿಕೊಂಡಿರುವಾಗ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡಲು ಯಾರಿಗೆ ಸಾಧ್ಯ? ಊಟ ಬಿಟ್ಟು ಹೋದರೆ ಸಾಕೆನಿಸ್ತದೆ. ಆದರೆ ಒಳ್ಳೆಯ ಕುರಿಗಳು ಶತ್ರುವಿನ ಭಯವಿಲ್ಲದೆ ಶಾಂತವಾಗಿ ಹುಲ್ಲಿನಲ್ಲಿ ಮೇಯುತ್ತಿರುತ್ತದೆ. ಕಾರಣ ಏನು ಗೊತ್ತಾ? ತನ್ನ ಕುರುಬನು ಕಾವಲು ಕಾಯುತ್ತಿದ್ದಾನೆಂಬಂಥ ಒಂದು ಧೈರ್ಯವಿರುತ್ತದೆ. ದೇವ ಮಕ್ಕಳೇ, ನಿಮ್ಮ ವಿರೋಧಿಗಳನ್ನು ನೋಡಿ, ನಿಮ್ಮ ಶತ್ರುಗಳ ಕುರಿತಾಗಿ
ಚಿಂತಿಸುವುದಾದರೆ ಸೈತಾನನನ್ನು ಮಹಿಮೆ ಪಡಿಸುವವನಾಗಿರುತ್ತೀಯ. ನಿನ್ನ ಅಧೈರ್ಯವು ನಿನ್ನ ಅವಿಶ್ವಾಸಕ್ಕೆ ಒಳಪಡಿಸುತ್ತದೆ. ನಿನ್ನ ದೃಷ್ಟಿ ಎಲ್ಲವೂ ನಿನ್ನ ವೈರಿಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡಿಸುವ ಕರ್ತನ ಮೇಲಿರಬೇಕು. ವೈರಿಯನ್ನು ನೋಡಿ ನೀನು ಭಯಪಡಬೇಡ, ಏಕೆಂದರೆ ಯುದ್ಧ ನಿನ್ನದಲ್ಲ, ಕರ್ತನು ನಿನಗಾಗಿ ಯುದ್ಧ ಮಾಡುವನು. ನೋಡ್ರಿ, ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗಿರುತ್ತಾರಂತೆ. ಮತ್ತಾಯನು ಬರೆದ ಸುವಾರ್ತೆ 10:36 ನೋಡ್ರಿ, ಸಾಮುವೇಲ್ ಪ್ರವಾದಿ ದಾವೀದನ ತಂದೆಯ ಮನೆ ಅಥವಾ ಈಶಾಯನ ಮನೆಗೆ ಬರ್ತಾ ಇದ್ದಾನೆ. ಎಲ್ಲ ಮಕ್ಕಳನ್ನು ಕರೆಯಿಸಿ ಎಂಬುದಾಗಿ ಹೇಳಿದಾಗ ಎಲ್ಲ ಮಕ್ಕಳು ಬಂದರು. ದೇವರು ಎಲ್ಲರನ್ನ ರಿಜೆಕ್ಟ್ ಮಾಡಿದರು. ಇಷ್ಟೇ ಮಕ್ಕಳಿದ್ದಾರ? ಆಗ ಅವನು ಹೇಳ್ತಾನೆ, ಇಲ್ಲ, ಇನ್ನೊಬ್ಬ ಚಿಕ್ಕವನಿದ್ದಾನೆ, ಅವನು ಕುರಿಗಳನ್ನು ಕಾಯುತ್ತಾ ಇದ್ದಾನೆ. ನೋಡ್ರಿ, ಅವನು ಲೆಕ್ಕದಲ್ಲಿದ್ದ ಆಟಕ್ಕಿರಲಿಲ್ಲ. ಅಂದರೆ ಅಷ್ಟು ಅವನ ಜೀವಿತದಲ್ಲಿ ಬೇರೆ 11 ಸಿಪಾಯಿಗಳಾಗಿದ್ದರು, ಅವರ ಮನೇಲಿ ಇದ್ದಂಥವರು ದೇಶ ಸೇವೆ ಮಾಡ್ತಾ ಇದ್ದರು, ಸೈನಿಕರಾಗಿದ್ದರು, ಎಲ್ಲ ಉತ್ತಮವಾದ ಹುದ್ದೆಯಲ್ಲಿದ್ದರು. ದಾವೀದನ ಕನಿಷ್ಠದವನ, ಅವನು ಸ್ತೋತ್ರ ಕಡೆಗಣಿಸಲ್ಪಟ್ಟವನ. ಆದರೆ ಸ್ತೋತ್ರ ದೇವರು ಏನು ಮಾಡಿದರೆ ಗೊತ್ತಾ? ಯಾರು ತಿರಸ್ಕಾರ ಮಾಡಿದ ಆ ಸಹೋದರರ ಮುಂದೆನೇ ಸ್ತೋತ್ರ ಸಾಮುವೇಲನು ದಾವೀದನನ್ನು ಅಭಿಷೇಕ ಮಾಡಿದ. ನನ್ನ ದೇವರು ವಿರೋಧಿಗಳ ಮುಂದೆ ಒಂದು ಪಂಕ್ತಿಯನ್ನು ಇಟ್ಟು, ಹಲ್ಲೆಲೂಯ, ನಮ್ಮ ತಲೆಗೆ ತೈಲವನ್ನು ಹಚ್ಚಿ, ಹಲ್ಲೆಲೂಯ, ನಮ್ಮನ್ನು ಅಭಿಷೇಕ ಮಾಡುವ ದೇವರಾಗಿದ್ದಾರೆ. ನೀನು ತಲೆ ತಗ್ಗಿಸಿದ ಸ್ಥಳದಲ್ಲೇ ದೇವರು ನಿನ್ನ ತಲೆ ಎತ್ತಲಿಕ್ಕಿದ್ದಾರೆ. ಹಲ್ಲೆಲೂಯ. ಓ ಸ್ತೋತ್ರ, ನಿನ್ನ ವಿರೋಧಿಗಳ ಮುಂದೆ ಕರ್ತನ ಒಂದು ಔತಣವನ್ನು ಸಿದ್ಧಪಡಿಸಿ, ಓ ಸ್ತೋತ್ರ, ದೇವರು ನಿನ್ನ ತಲೆಗೆ ತೈಲವನ್ನು ಹಚ್ಚಿ ಅಭಿಷೇಕ ಮಾಡಲಿಕ್ಕಿದ್ದಾರೆ. ತಿರುಗಿ ಅದರ 2ನೇ ಭಾಗವನ್ನು ನೋಡ್ರೆ, ಕೀರ್ತನೆಗಳು 23:5 ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಇದು ದೇವರು ನಮಗೆ ಮಾಡುವ ಅಭಿಷೇಕವನ್ನು ಸೂಚಿಸುತ್ತದೆ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಇದು ಸಮೃದ್ಧಿಯನ್ನು ತೋರಿಸುತ್ತದೆ. ಕುರುಬನು ತನ್ನ ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಕುರಿಯ ತಲೆಗೆ ಎಣ್ಣೆ ಹಚ್ಚಿ ಉಜ್ಜುವನು. ಏಕೆಂದರೆ ಕುರಿಗಳ ತಲೆಯಲ್ಲಿ ಕೆಟ್ಟ ನೊಣಗಳು ತುಂಬಿರಬಹುದು, ಮೂಗಿನಲ್ಲಿ ಕೆಲವು ಹುಳಗಳು ಸೇರಿರಬಹುದು. ತಲೆಯಲ್ಲಿ ಎಣ್ಣೆ ಹಚ್ಚುವುದರಿಂದ ನೊಣಗಳು ಓಡಿ ಹೋಗುತ್ತದೆ, ಮೂಗಿನಲ್ಲಿರುವ ಹುಳಗಳು ಉದುರಿ ಹೋಗುತ್ತವೆ. ಒಂದು ವೇಳೆ ಗಾಯಗಳಾಗಿದ್ದರೆ ಅದರಿಂದಾದ ನೋವು ನೀಗಿ ಗುಣವಾಗುತ್ತದೆ. ಆಗ ಕುರಿಗಳಿಗೆ ಬಹು ಆರಾಮವೆನಿಸುತ್ತದೆ. ಕುರುಬನು ಕುರಿಗಳಿಗೆ ಎಣ್ಣೆ ಹಚ್ಚುವ ಹಾಗೆ ಕರ್ತನು ನಮ್ಮನ್ನು ಪರಿಶುದ್ಧಾತ್ಮದಿಂದ ಅಭಿಷೇಕ ಮಾಡ್ತಾರೆ. ದೇವರು ನಮ್ಮನ್ನು ಅಭಿಷೇಕಿಸುತ್ತಾರೆ. ಸತ್ಯವೇದ ಹೇಳುತ್ತದೆ, ಅಪೊಸ್ತಲ ಕೃತ್ಯ 10:38, ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಯೇಸು ಕ್ರಿಸ್ತನಿಗೆ ಅಭಿಷೇಕದ ಅಗತ್ಯತೆ ಇರುವುದಾದರೆ ನಮ್ಮೊಬ್ಬೊಬ್ಬರಿಗೂ ಅಭಿಷೇಕದ ಅತಿ ಅಗತ್ಯವಿದೆ. ಆದುದರಿಂದ ಅಪೊಸ್ತಲನಾದ ಪೌಲನ, ಓ ಸ್ತೋತ್ರ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದ್ದೀರೋ ಎಂಬುದಾಗಿ ಕೇಳಿದ. ಪ್ರೀತಿಯುಳ್ಳ ದೇವ ಜನರೇ, ಇದು ಅಭಿಷೇಕದ ದಿನಗಳು, ಹಿಂಗಾರಿನ ದಿನಗಳು. ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ ಹೇಳಿದ ದಿನಗಳ, ಓ ಸ್ತೋತ್ರ, ದಾಹವುಳ್ಳ ಒಂದೊಂದು ಪಾತ್ರೆಗಳನ್ನು ಕರ್ತನು ತುಂಬಿಸಿ, ಓ ಸ್ತೋತ್ರ, ಉಪಯೋಗಿಸುವ ದಿನಗಳು. ದೇವರು ನಮ್ಮ ತಲೆಗೆ ತೈಲವನ್ನು ಹಚ್ಚಿ ನಮ್ಮ ಪಾತ್ರೆ ತುಂಬಿ ಹೊರಸೂಸುವಂತೆ ಮಾಡುತ್ತಾರೆ. ಕೊನೆಯದಾಗಿ ಕೀರ್ತನೆಗಳ 23:6 ನೋಡ್ತೇವೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ದೇವರು ನಮಗೆ ಕೊಡುವ ಆಶೀರ್ವಾದವನ್ನು ಇದು ಸೂಚಿಸ್ತದೆ. ದೇವರು ಸೊಲೊಮೋನನಿಗೆ ಕೇಳಿದ್ರು, ನಿನಗೇನು ಬೇಕು? ಅವನು ಹೇಳ್ದ, ಸ್ವಾಮಿ, ನನಗೆ ಜ್ಞಾನವನ್ನು ಕೊಡ್ರಿ. ಹುಟ್ಟು ಕುರುಡನನ್ನು ಕೇಳಿದ್ರೆ ನಾನು ನಿನಗೇನು ಮಾಡಬೇಕು? ಸ್ವಾಮಿ, ನನಗೆ ಕಣ್ಣು ಬರುವಂತೆ ಮಾಡಬೇಕು. ಅರಸನಾದ ಹಿಜ್ಕೀಯ ಕೇಳಿದ, ಸ್ವಾಮಿ, ನನಗೆ ಆಯುಷ್ಯ ಕೊಡ್ರಿ ಎಂಬುದಾಗಿ. ದೇವರ 15 ವರ್ಷ ಆಯುಷ್ಯ ಕೊಟ್ಟರು. ಒಂದು ವೇಳೆ ಕರ್ತನ ನನ್ನನ್ನು ಕೇಳುವುದಾದರೆ, ಮಗನೇ, ನಿನಗೇನು ಬೇಕು? ಓ ಸ್ತೋತ್ರ, ನಾನು ಹೇಳ್ತೇನೆ, ಸ್ವಾಮಿ, ನನ್ನ ಜೀವಮಾನದಲ್ಲೆಲ್ಲ ನಿನ್ನ ಶುಭವ ಕೃಪೆಯು ಹಿಂಬಾಲಿಸಬೇಕು.
ನಮ್ಮ ಜೀವಿತದಲ್ಲಿ ಶುಭವು ಕೃಪೆಯು ಇದ್ದರೆ ಸಾಕ್ರೆ. ಓ ಸ್ತೋತ್ರ, ಹಲ್ಲೆಲೂಯ. ನಮ್ಮ ದೇವರ ಆಶೀರ್ವಾದ ಕೇವಲ ವರ್ಷಗಳಿಗೆ ವಾರಗಳಿಗೆ ಸೀಮಿತವಲ್ಲ, ನಿತ್ಯ ಕಾಲಕ್ಕೂ ಹಲ್ಲೆಲೂಯ ಅವು ನಮ್ಮನ್ನು ಹಿಂಬಾಲಿಸುತ್ತಲೇ ಬರಬೇಕು. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿಮ್ಮ ಜೊತೆ ಇದ್ದೇನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಆದುದರಿಂದ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ. ಒಬ್ಬ ಮನುಷ್ಯನನ್ನು ಅವನ ನೆರಳು ಹಿಂಬಾಲಿಸುತ್ತದೆ. ಹೆತ್ತವರನ್ನ ಮಕ್ಕಳು ಹಿಂಬಾಲಿಸುತ್ತಾರೆ. ಕೆಲವರನ್ನಾದರೂ ಪಾಪಗಳು ಅವರನ್ನ ಹಿಂಬಾಲಿಸುತ್ತದೆ, ಕೆಲವರಿಗೆ ಶಾಪಗಳು ಹಿಂಬಾಲಿಸುತ್ತದೆ, ಕೆಲವರಿಗೆ ಅಶುದ್ಧಾತ್ಮಗಳು, ವ್ಯಾಧಿಗಳು, ಬಡತನವು, ದಾರಿದ್ರ್ಯವು ಹಿಂಬಾಲಿಸ್ತದೆ. ಆದರೆ ಇಲ್ಲಿ ದಾವೀದನು ಹೇಳುತ್ತಾನೆ, ಕರ್ತನು ನನ್ನ ಕುರುಬನಾಗಿದ್ದಾನೆ, ಆತನು ನನ್ನ ಮುಂದೆ ಹೋಗುವುದರಿಂದ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ. ಪ್ರೀತಿಯುಳ್ಳ ದೇವ ಜನರೇ, ನೀವು ಯಾವುದನ್ನು ಹಿಂಬಾಲಿಸುತ್ತಾ ಇದ್ದೀರಾ? ಕರ್ತನು ನಮಗೆ ಕುರುಬನಾಗಿರುವುದಾದರೆ ನಿಶ್ಚಯವಾಗಿ ನಮ್ಮ ಜೀವಮಾನವೆಲ್ಲ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ದಾವೀದನನ್ನು ಓ ಸ್ತೋತ್ರ, ಅವನ ಜೀವಿತವನ್ನು ನಾವು ನೋಡುವಾಗ ಅನೇಕ ಅವನ ಜೀವನದಲ್ಲಿ ಒಂದು ಕಡೆ ಸೌಲನು ಬೆನ್ನಟ್ಟುತ್ತಾ ಇದ್ದ, ಶಿಮಿ ಎಂಬುವನು ದಾವೀದನನ್ನು ದೂಷಿಸುತ್ತಾ ಇದ್ದ. ಅವನ ಜೀವನದಲ್ಲಿ ಕಷ್ಟಗಳು, ನಷ್ಟಗಳು, ಅನೇಕ ಕಾರ್ಯಗಳು ಹಿಂಬಾಲಿಸುತ್ತಾ ಇದ್ದವು. ಅದರ ಮಧ್ಯದಲ್ಲಿ ಕೂಡ ದಾವೀದನಿಗೆ ಒಂದು ನಂಬಿಕೆ, ನನ್ನ ಸಮಸ್ಯೆ ಹಿಂಬಾಲಿಸ್ತಾ ಇದೆ ಅಂತ ಆಡಲಿಲ್ಲರಿ ಅವನ. ನನ್ನ ಹಿಂದೆ ಕಷ್ಟಗಳು ಹಿಂಬಾಲಿಸ್ತಾ ಇದೆ, ನನಗೆ ಮರಣ ಹಿಂಬಾಲಿಸ್ತಿದೆ ಅಂತ ಹೇಳಲಿಲ್ಲ. ಅವನು ಹೇಳುತ್ತಾ ಇದ್ದಾನೆ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತಾ ಇದೆ. ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕಷ್ಟಗಳಿರಬಹುದು, ಸಾಲಗಳಿರಬಹುದು, ವ್ಯಾಧಿಗಳಿರಬಹುದಾ, ಅದು ಕ್ಷಣ ಮಾತ್ರ. ಓ ಸ್ತೋತ್ರ, ನಮ್ಮನ್ನು ಹಿಂಬಾಲಿಸುವಂಥದ್ದು ಯಾವುದು ಗೊತ್ತಾ? ದೇವರ ಶುಭ ಕೃಪೆಯು ನಮ್ಮನ್ನು ಹಿಂಬಾಲಿಸುವಂಥದ್ದಾಗಿದೆ. ಕೊನೆಯದಾಗಿ ಕೀರ್ತನೆಗಾರನು ಹೇಳ್ತಾನೆ, ಅದರ ಕೊನೆಯ ವಾಕ್ಯ ಭಾಗ 23ನೇ ಕೀರ್ತನೆ 6ನೇ ವಚನ, ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ನೋಡ್ರಿ, ಯೆಹೋವನ ಮಂದಿರದಲ್ಲಿ ವಾಸಿಸುವೆನು, ಇದು ನಮಗಿರುವ ನಿತ್ಯತ್ವವನ್ನು ಸೂಚಿಸುತ್ತದೆ. ಯೆಹೋವನ ಮಂದಿರದಲ್ಲಿ ವಾಸಿಸುವೆನು, ಇದು ನಮಗಿರುವ ಆಧಾರ, ಅಭಯ. ನೋಡ್ರಿ, ಭೂಮಿಯಲ್ಲಿರುವ ಕುರಿಗಳು ನೆಲದ ಹುಲ್ಲು ಗರಿಗಳನ್ನು ತಿನ್ನುತ್ತದೆ, ಆದರೆ ಆತ್ಮಿಕ ಕುರಿಗಳು ಪರಲೋಕದ ಆಹಾರವನ್ನು ಭುಜಿಸುತ್ತದೆ. ಈ ಕೀರ್ತನೆಯನ್ನು ದಾವೀದನು ಎಷ್ಟು ರಮ್ಯವಾಗಿ ಮುಗಿಸಿದ್ದಾನೆ ಗಮನಿಸಿ. ಅದೊಂದು ಶೋಕಪೂರಿತವಾದ ಕಣ್ಣೀರಿನ ಅಂತ್ಯವಲ್ಲ, ನಿತ್ಯ ಉಲ್ಲಾಸದ ಒಂದು ಕೊನೆಯನ್ನು ಹೇಳುತ್ತಿದ್ದಾನೆ. ನಾನು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ದಾವೀದನ ಕಣ್ಗಳು ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು, ಆಕಾಶ ಮಂಡಲವನ್ನು ದೃಷ್ಟಿಸಿದೆ ಮಹಿಮೆಯಾದ ಪರಲೋಕವನ್ನು ನೋಡುತ್ತಾ ಇದೆ. ಅಲ್ಲಿ ಕರ್ತನ ಮಂದಿರವಿದೆ. ಓ, ನಮ್ಮ ವಾಸಸ್ಥಳ ಎಲ್ಲಿದೆ? ಪರಲೋಕದಲ್ಲಿದೆ. ನಮ್ಮ ಮೂಲ ಪಿತೃವಾದ ಅಬ್ರಹಾಮನು ಅದನ್ನೇ ಎದುರು ನೋಡಿದನು. ಅವನು ಹೇಳಿದನು, ಅವನ ಶಾಶ್ವತವಾದ ಅಸ್ಥಿವಾರಗಳುಳ್ಳ ಕಾರ್ಯವನ್ನು ಅವನು ಎದುರು ನೋಡುತ್ತಾ ಇದ್ದನು. ದೇವ ಮಕ್ಕಳೇ, ನಿಮ್ಮ ದೃಷ್ಟಿ ಪರಲೋಕದ ಕಡೆಗೆ ಇರಲಿ. ಏಕೆಂದರೆ ಲೋಕದ ಅದರ ಆಶೆಯು ಗತಿಸಿ ಹೋಗ್ತದೆ. ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಓ ಸ್ತೋತ್ರ, ನಾವು ಯಾವಾಗಲೂ ಪರಲೋಕದ ಕಡೆಗೆ ನಮ್ಮ ಕಣ್ಗಳನ್ನು ಎತ್ತಿ ನೋಡಬೇಕು. ಏಕೆಂದರೆ ನಾವು ನಿತ್ಯ ಕಾಲ ಕರ್ತನ ಮಂದಿರದಲ್ಲಿ ನಾವು ವಾಸಿಸಲಿಕ್ಕಿದ್ದೇವೆ. ನಮ್ಮ ಪ್ರಿಯ ಕರ್ತನು ಪರಲೋಕದಲ್ಲಿರುವ ವಾಸ ಸ್ಥಳಗಳನ್ನು ವಾಗ್ದಾನ ಮಾಡಿದ್ದಾರೆ. ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕೆಂಬುದಾಗಿ ಹೇಳಿದರು. ನಾನು ಪರಲೋಕದ ಓ ಸ್ತೋತ್ರ ವಾಸ ಸ್ಥಳವನ್ನು ನಿಮಗೆ ಸಿದ್ಧ ಮಾಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ನಮ್ಮ ವಾಸಸ್ಥಳ ಪರಲೋಕದಲ್ಲಿದೆ. ನಮ್ಮ ಹೆಸರುಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಓ ಸ್ತೋತ್ರ ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ನಾನು ಸದಾ ಕಾಲವು ಕರ್ತನ ಮಂದಿರದಲ್ಲಿ ವಾಸಿಸುವೆನು. ಪ್ರೀತಿಯುಳ್ಳ ದೇವಜನರೇ, ಎಂಥ ಒಂದು ಅದ್ಭುತವಾದ ಕೀರ್ತನೆ. ಒಂದೊಂದು ವಚನದಲ್ಲಿ ಎಷ್ಟೋ ಆಳವಾದ ಸತ್ಯಾಂಶಗಳು ಅಡಗಿರುವಂಥ ಒಂದು ಕೀರ್ತನೆ. ಓ ಸ್ತೋತ್ರ, ಕರ್ತನು ನಮಗೆ ಕುರುಬನಾಗಿರುವಾಗ ನಮಗೆ ಕೊರತೆ ಇರುವುದಿಲ್ಲ. ಆತನು
ನಮ್ಮನ್ನು ಹಸಿರಾದ ಹುಲ್ಲುಗಾವಲುಗಳಲ್ಲಿ ನಡೆಸ್ತಾರಂತೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ನಡೆಸ್ತಾರಂತೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ಅವರು ನಮ್ಮ ಜೊತೆಯಲ್ಲಿ ಇರುತ್ತಾರಂತೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಅವರ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸ್ತದಂತೆ. ನಾವು ನಿತ್ಯ ಕಾಲಕ್ಕೂ ಕರ್ತನ ಮಂದಿರದಲ್ಲಿ ವಾಸಿಸುತ್ತೇವಂತೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ ಅಪ್ಪ, ಈ ದಿನ ಸ್ವಾಮಿ ಈ ಕೀರ್ತನೆ 23 ಧ್ಯಾನಿಸಲಿಕ್ಕೆ ನೀವು ನಮಗೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಷ್ಟೋ ಆತ್ಮೀಕ ಮರ್ಮಗಳು, ಎಷ್ಟೋ ಆತ್ಮೀಕ ಆಶೀರ್ವಾದಗಳು ಕರ್ತನೆ, ನೀವು ನಮಗೆ ಕುರುಬನಾಗಿದ್ದೀರ ಸ್ವಾಮಿ. ಅಪ್ಪ, ನಾವು ನಿಮ್ಮ ಕುರಿಗಳು ಸ್ವಾಮಿ, ನೀವು ನಮ್ಮನ್ನು ನಡೆಸಲಿಕ್ಕಿದ್ದೀರಾ ದೇವರೇ. ಕೀರ್ತನೆಗಾರನು ಹೇಳುವ ಹಾಗೆ ಕರ್ತನೆ, ನೀವು ನಮ್ಮ ಕುರುಬನಾಗಿರುವುದರಿಂದ ನಾವು ಕೊರತೆ ಪಡುವುದಿಲ್ಲಪ್ಪ. ಎಷ್ಟೇ ಬಂದರೂ ಏನೇ ಬಂದರೂ ಸ್ವಾಮಿ, ಆ ಕೊರತೆಗಳ ಮಧ್ಯದಲ್ಲಿ ನೀವು ನಮ್ಮನ್ನು ಅದ್ಭುತವಾಗಿ ನಡೆಸಲಿಕ್ಕಿದ್ದೀರಾ, ಕೊರತೆಗಳನ್ನು ನೀಗಿಸಲಿಕ್ಕಿದ್ದೀರಾ ಸ್ವಾಮಿ. ಕಾರ್ಗತ್ತಲಿನ ಕಣಿವೆಯಲ್ಲಿ ಸ್ವಾಮಿ ನಮ್ಮ ಜೊತೆಯಲ್ಲಿ ಇರಲಿಕ್ಕಿದ್ದೀರಪ್ಪ. ನಮ್ಮನ್ನು ನೀತಿಯ ಮಾರ್ಗದಲ್ಲಿ ನಡೆಸಲಿಕ್ಕಿದ್ದೀರಾ. ಎಲ್ಲರೂ ನಮ್ಮ ಕರಗಳನ್ನು ಚಾಚಿ, ಹಲ್ಲೆಲೂಯಾ, ನಮ್ಮ ಕರಗಳನ್ನು ಚಾಚಿ ಎಲ್ಲರೂ ದೇವರನ್ನು ದೃಷ್ಟಿಸಿ ಒಂದೊಂದು ವಾಕ್ಯಗಳನ್ನು ಹರಿಕೆ ಮಾಡ್ರೆ. ಯೇಸುವೇ, ನಿಮಗೆ ವಂದನೆ 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 ವಂದನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಈ ಒಂದೊಂದು ವಚನಗಳನ್ನು ನಾವು ಧ್ಯಾನಿಸುವಾಗಲೂ ಪವಿತ್ರಾತ್ಮನು ನಮ್ಮ ಕಣ್ಗಳನ್ನು ಮನೋನೇತ್ರಗಳನ್ನು ತೆರೆದಿದ್ದಾರೆ. ಈ ಒಂದೊಂದು ವಚನದಲ್ಲಿ ಇರುವಂಥ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳ್ರಿ. ಹಲ್ಲೆಲೂಯಾ. ಕರ್ತನೇ, ನಿಮಗೆ ವಂದನೆ ವಂದನೆ ವಂದನೆ. ಈ ವಚನಗಳಿಗಾಗಿ ಸ್ತೋತ್ರ. ತಿರುಗಿ ಈ 23ನೇ ಕೀರ್ತನೆಯನ್ನು ಒಂಟಿಯಾಗಿ ಹೋದರೆ ಅವುಗಳನ್ನು ಧ್ಯಾನಿಸರಿ. ಹಲ್ಲೆಲೂಯಾ. ಆ ಒಂದೊಂದು ವಚನದಲ್ಲಿರುವಂಥ ವಾಗ್ದಾನವನ್ನು ನೀವು ಸ್ವಾಧೀನಪಡಿಸಿಕೊಳ್ಳ್ರಿ. ಸ್ತೋತ್ರ. ಅದನ್ನು ಓದುವಾಗಲೇ ಧ್ಯಾನಿಸುವಾಗಲೇ ದೇವರ ಮಹಿಮೆ, ದೇವರ ಶಕ್ತಿ ನಿಮ್ಮನ್ನು ಆವರಿಸಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ಸ್ವಾಮಿ ನಿನ್ನ ವಚನದ ಮೂಲಕ ನಮ್ಮ ಸಂಗಡ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಕೀರ್ತನೆ 23 ಪೂರ್ಣವಾಗಿ ನಾವು ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರಾ ಕರ್ತನೇ. ನೀವು ನಮಗೆ ಕುರುಬನಾಗಿರುವುದರಿಂದ ನಾವು ಕೊರತೆ ಪಡುವುದಿಲ್ಲ ಸ್ವಾಮಿ. ಹಲ್ಲೆಲೂಯಾ. ನಮ್ಮನ್ನು ಹಸಿರಾದ ಹುಲ್ಲುಗಾವಲುಗಳಲ್ಲಿ ಸ್ವಾಮಿ ನೀವು ತಂಗಿಸುವ ದೇವರು, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನೀವು ಬರಮಾಡುವ ದೇವರು ಸ್ವಾಮಿ. ಸ್ತೋತ್ರ. ನಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡುವ ದೇವರು. ಹಲ್ಲೆಲೂಯಾ. ನೀತಿಯ ಮಾರ್ಗದಲ್ಲಿ ನಮ್ಮನ್ನು ನಡೆಸುವ ದೇವರು, ಕಾರ್ಗತ್ತಲಿನ ಕಣಿವೆಯಲ್ಲಿ ನಮ್ಮ ಜೊತೆಯಲ್ಲಿ ಇರುವ ದೇವರು. ದೇವರೇ, ನಿನ್ನ ಶುಭ ಕೃಪೆ ನಮ್ಮನ್ನು ಯಾವಾಗಲೂ ಹಿಂಬಾಲಿಸುವಂತೆ ಮಾಡುವ ದೇವರು ಕರ್ತನೆ. ನಿತ್ಯ ಕಾಲಕ್ಕೂ ನಿಮ್ಮ ಮಂದಿರದಲ್ಲಿ ವಾಸಿಸಲಿಕ್ಕೆ ನಮಗೆ ಕೃಪೆಯನ್ನು ತೋರಿಸಲಿಕ್ಕಿದ್ದೀರಾ. ಅದಕ್ಕಾಗಿ ನಮಗೆ ಸ್ತೋತ್ರ 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 ರಾಜ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ದೇವರೇ ನಿನ್ನ ವಚನವನ್ನು ಧ್ಯಾನಿಸುವಂತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಆರಾಧನೆಯ ದೇವರೇ ಸಮಯದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿರುವ ಎಲ್ಲರನ್ನ, ಎಲ್ಲ ಕುಟುಂಬಗಳನ್ನು ನೀವು ಬ್ಲೆಸ್ ಮಾಡ್ರೆ. ಈ ಕೀರ್ತನೆ 23ನೇ ಅಧ್ಯಾಯದಲ್ಲಿರುವಂಥ ಒಂದೊಂದು ಆಶೀರ್ವಾದಗಳು ನಿಮ್ಮ ಮಕ್ಕಳಿಗೆ ಸ್ವಂತವಾಗಲೇ. ಆ ವಚನದಂತೆ, ಆ ವಾಗ್ದಾನದಂತೆ ನಿನ್ನ ಜನರನ್ನ ನೀವು ಬ್ಲೆಸ್ ಮಾಡ್ರಿ ಸ್ವಾಮಿ. ಕಾರ್ಯಗತವಾಗಿ, ಪ್ರಾಕ್ಟಿಕಲ್ ಆಗಿ ಅವರ ಜೀವಿತದಲ್ಲಿ ಅದನ್ನು ಪಡೆದುಕೊಳ್ಳಲಿ ಸ್ವಾಮಿ. ಎಷ್ಟೋ ಕೊರತೆ ಉಳ್ಳಂಥ ಜೀವಿತ, ಎಷ್ಟೋ ಬಲಹೀನರಾಗಿರುವಂಥ ಅನುಭವ, ಒಂದೊಂದು ಪ್ರಾಣವನ್ನು ನೀವು ಉಜ್ಜೀವಿಸ ಮಾಡುವ ದೇವರು ಸ್ವಾಮಿ. ಹಲ್ಲೆಲೂಯಾ. ಎಷ್ಟೋ ಜನರು ಸ್ವಾಮಿ, ನನ್ನ ಜೊತೆ ದೇವರು ಇಲ್ವಾ ಎಂಬುದಾಗಿ ಪ್ರಶ್ನೆಗಳಪ್ಪ. ಆದರೆ ದೇವರೇ, ನೀವು ನಮ್ಮ ಹತ್ತಿರದಲ್ಲೇ ಇದ್ದೀರಾ, ನೀವು ನಮ್ಮ ಜೊತೆಯಲ್ಲೇ ಇದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಕರ್ತನೆ, ಈ ಆರಾಧನೆಯಲ್ಲಿ ಭಾಗಿಯಾದ ಒಂದೊಂದು ಕುಟುಂಬಗಳನ್ನು ಬ್ಲೆಸ್ ಮಾಡ್ರೆ. ಸ್ತೋತ್ರ. ಒಬ್ಬೊಬ್ಬರ ಜೀವಿತದಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಈ ವಾರವೆಲ್ಲ ಕಣ್ಮನೆ ಹಾಗೆ ಕಾಪಾಡ್ರಿ. ನಿನ್ನ ಮಕ್ಕಳ ಜೀವಿತದಲ್ಲಿ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಒಂದೊಂದು ವಿಷಯಕ್ಕೂ ಬಿಡುಗಡೆಯನ್ನು ಕೊಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಮಗೆ ಕುರುಬನಾಗಿದ್ದಾನೆ. ಇನ್ನೊಂದು ಸಾರಿ ಕೀರ್ತನೆ 23 ಪೂರ್ಣವಾಗಿ ಓದ್ರಿ, ಧ್ಯಾನಿಸ್ರಿ. ದೇವರು ವೈಯಕ್ತಿಕವಾಗಿ ನಿಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕಿದ್ದಾರೆ. ನಿಶ್ಚಯವಾಗಿ ನಿಮ್ಮ ಜೀವಿತ ಇರುವ ಹಾಗೆ ಇರುವುದಿಲ್ಲ. ಎಲ್ಲ ಸಂಗತಿಗಳನ್ನು ದೇವರು
ಮಾರ್ಪಡಿಸಲಿಕ್ಕಿದ್ದಾರೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಸೇವೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ, ಈ ಸೇವೆಗಾಗಿ ನಿಮ್ಮ ಅತ್ಯಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರಾ. ದೇವರು ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.